ಎಲ್ಲರಿಗೂ ನಮಸ್ಕಾರ. ಆ, ನನ್ನ ಹೆಸರು ಡಾಕ್ಟರ್ ಕೃಷ್ಣಮೂರ್ತಿಯ, ಸಹಾಯಕ ಪ್ರಾಧ್ಯಾಪಕ, ಸಿಜಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಯಾರೆಲ್ಲ ಶಿಕ್ಷಕ ಹುದ್ದೆಗೋಸ್ಕರ ಕಾಯ್ತಾ ಇದ್ರು, ಪ್ರಾಥಮಿಕ ಶಾಲಾ ಶಿಕ್ಷಕರು, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು, ಇವರೆಲ್ಲರಿಗೂ ಸಹ ಸರ್ಕಾರ 15,000ಕ್ಕೂ ಹೆಚ್ಚು ಹುದ್ದೆಗಳನ್ನ ನೇಮಕಾತಿ ಮಾಡಲು ಕರ್ನಾಟಕ ರಾಜ್ಯ ಪತ್ರವನ್ನ ನಿನ್ನೆ 14ನೇ ತಾರೀಕು ಹೊರಡಿಸಲಾಗಿದೆ. ಇದೊಂದು ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ಒಂದು ಸುವರ್ಣವಾದ ಅವಕಾಶ ಅಂತಾನೆ ಹೇಳ್ಬಹುದು. ಸಾಕಷ್ಟು ವರ್ಷಗಳಿಂದ ಶಿಕ್ಷಕ ಹುದ್ದೆಗೆ ಕಾಯ್ತಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗಳನ್ನ ಬಳಸಿಕೊಂಡು ಉತ್ತಮ ಶಿಕ್ಷಕನಾಗಲು ಅತ್ಯಂತ ಅದ್ಭುತವಾದಂತಹ ಕಾರ್ಯ ಅಂತಾನೆ ಹೇಳ್ಬಹುದು. ಒಟ್ಟು ಈ ಅಧಿಸೂಚನೆಯ ರಾಜ್ಯ ಪತ್ರದ ಒಂದಿಷ್ಟು ಸಮಗ್ರವಾದ ವಿಶ್ಲೇಷಣೆಯನ್ನ ಮಾಡೋಣ. ಅಂದ್ರೆ ಹಿಂದೆ ಇದ್ದಂತಹ ಶಿಕ್ಷಕರ ನೇಮಕಾತಿಗೂ ಈಗ ಪ್ರಸ್ತುತ ಇರುವಂತಹ ನೇಮಕಾತಿಗೂ ಸಾಕಷ್ಟು ಬದಲಾವಣೆಗಳನ್ನ ಮಾಡಲಾಗಿದೆ ಮತ್ತು ಸಾಕಷ್ಟು ಶೈಕ್ಷಣಿಕ ವಿದ್ಯಾರ್ಥಿಗಳಲ್ಲಿ ಬದಲಾವಣೆ ಮಾಡಿರುವಂತಹದ್ದು ಮತ್ತು ಪರೀಕ್ಷೆ ಪಠ್ಯಕ್ರಮದಲ್ಲೂ ಬದಲಾವಣೆ ಮಾಡಿರುವಂತಹದನ್ನ ನೋಡ್ಬೋದು. ಇವುಗಳನ್ನೆಲ್ಲ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಇದನ್ನ ತಿಳ್ಕೊಂಡ್ರೆ ಮುಂದೆ ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸಲು ಸಹಾಯಕವಾಗುತ್ತೆ ಅನ್ನುವಂತಹದನ್ನ ತಿಳ್ಕೊಬಹುದು. ಈ ಯೂಟ್ಯೂಬ್ ಚಾನಲ್ ಕರುನಾಡು ಜಾಬ್ ಅಲರ್ಟ್ ಚಾನಲ್ ಅನ್ನುವಂತಹದನ್ನ ತೆರೆಯಲಾಗಿದೆ. ಮುಂದೆ ಯಾವುದೇ ಸರ್ಕಾರಿ ಉದ್ಯೋಗಗಳ ಕುರಿತು ಸಮಗ್ರವಾದ ಮಾಹಿತಿಯನ್ನ ಈ ಚಾನಲ್ ನಲ್ಲಿ ನೀಡಲಾಗುತ್ತೆ. ಎಲ್ಲರೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಹೆಚ್ಚೆಚ್ಚು ವಿಡಿಯೋಗಳನ್ನು ಮಾಡ್ಲಿಕ್ಕೆ ತಾವೆಲ್ಲರೂ ಸಹ ಪ್ರೋತ್ಸಾಹವನ್ನು ನೀಡಬೇಕಾಗುತ್ತೆ ಅಂತ ಕೇಳ್ಕೊಳ್ತಾ ಒಂದು ತರಗತಿಯನ್ನ ಪ್ರಾರಂಭ ಮಾಡೋಣ. ಶಿಕ್ಷಕ ಹುದ್ದೆಯ ಕುರಿತು ಇದು ಕರ್ನಾಟಕ ರಾಜ್ಯ ಪತ್ರವನ್ನ ಹೊರಡಿಸಲಾಗಿದೆ ಅಧಿಸೂಚನೆಯನ್ನ. ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಈ ರಾಜ್ಯ ಪತ್ರವನ್ನ ಹೊರಡಿಸಲಾಗಿರುವಂತಹ ನೋಡಬಹುದು. ಅಂದ್ರೆ ಕರಡು ನಿಯಮಗಳನ್ನ ತಿದ್ದುಪಡಿ ಮಾಡಿ ಹೊಸ ಹುದ್ದೆಗಳಿಗೆ ಯಾವ ರೀತಿಯಾಗಿ ನೇಮಕಾತಿ ಮಾಡಬೇಕು ಅನ್ನುವಂತಹದನ್ನ ನಾವು ಈ ಪರೀಕ್ಷೆ ಈ ಅಧಿಸೂಚನೆಯಲ್ಲಿ ನಾವು ನೋಡ್ಲಿಕ್ಕೆ ಸಹಾಯವಾಗುತ್ತೆ ಅನ್ನುವಂತಹದ್ದು. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಈ ಒಟ್ಟು ಹಿಂದೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 1ರಿಂದ 5ನೇ ತರಗತಿಯನ್ನ ನೇಮಕಾತಿ ಮಾಡ್ತಾರೆ. ಇಲ್ಲಿ ಸಾಕಷ್ಟು ದಿನಗಳಾಗಿರುವಂತಹ ನೋಡ್ಬೋದು. ಇವಾಗ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಸಾಕಷ್ಟು ವರ್ಷಗಳಿಂದ ನಡೀತಾ ಇದೆ. ಪ್ರೌಢಶಾಲಾ ಸಹ ಶಿಕ್ಷಕರು ಸುಮಾರು ಒಂದು 10 ವರ್ಷಕ್ಕೆ ಹೆಚ್ಚು ವರ್ಷಗಳಾಗಿರುವಂತಹದನ್ನು ನೋಡ್ಬೋದು. ಅದೇ ರೀತಿ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಸಹ ನೇಮಕಾತಿ ಮಾಡಿದ್ರೆ ಸಾಕಷ್ಟು ವರ್ಷಗಳಾಗಿರುವಂತಹದನ್ನ ನೋಡ್ಬೋದು. ಒಟ್ಟಾರೆ ಸ್ನೇಹಿತರೆ, ಇಲ್ಲಿ 3 ಹಂತದಲ್ಲಿ ಶಿಕ್ಷಕರ ನೇಮಕಾತಿಯನ್ನ ಮಾಡ್ತಿರುವಂತಹದನ್ನು ನಾವು ನೋಡ್ಬೋದು. ಇದನ್ನೆಲ್ಲ ನೇಮಕಾತಿ ಮಾಡುವಂತಹದ್ದು ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆ ಮಾಡ್ತಿರುವಂತಹದ್ದು. ಈಗ ಕೆಪಿಎಸ್ಸಿ ಕೆಇಎ ಅವರು ನಮಗೆ ನೇಮಕಾತಿ ಪ್ರಾಧಿಕಾರಗಳಾಗಿದ್ರೆ ಈ ಪರೀಕ್ಷೆಯನ್ನ ಸ್ವತಃ ಶಾಲಾ ಶಿಕ್ಷಣ ಇಲಾಖೆ ಅವರೇ ಈ ನೇಮಕಾತಿಯನ್ನ ಮಾಡುವಂತಹ ನೋಡ್ಬೋದು. ಪ್ರಶ್ನೆ ಪತ್ರಿಕೆ ತಯಾರಿ ಇರ್ಬೋದು, ಪರೀಕ್ಷೆಯನ್ನು ನಡೆಸುವಂತಹದ್ದು ಇರ್ಬೋದು, ಮತ್ತೆ ರಿಸಲ್ಟ್ ಅನ್ನ ಬಿಡುವಂತಹದ್ದಿರ್ಬೋದು, ಎಲ್ಲವನ್ನು ಸಹ ಸ್ವತಃ ಶಾಲಾ ಶಿಕ್ಷಣ ಇಲಾಖೆ ಇದನ್ನ ನೆರವೇರಿಸುತ್ತೆ. ನಂತರ ಅರ್ಜಿಗಳನ್ನ ಆಹ್ವಾನಿಸುವಂತಹದ್ದು ಮತ್ತು ಅವುಗಳನ್ನ ಸ್ವೀಕರಿಸುವಂತಹದ್ದು ಎಲ್ಲವೂ ಸಹ ಅವರೇ ಮಾಡಲಿದ್ದಾರೆ. ಒಟ್ಟು ಇಲ್ಲಿ ಬದಲಾವಣೆ ಮಾಡಿರುವಂತಹದನ್ನ ನಾವು ಪ್ರಮುಖವಾಗಿ ತಿಳ್ಕೊಳ್ಳೋಣ. ಪ್ರಾಥಮಿಕ ಶಾಲಾ ಶಿಕ್ಷಕರು ಈಗಾಗಲೇ ಹೇಳಿರುವಂತೆ 1ರಿಂದ 5ನೇ ತರಗತಿ ಇಲ್ಲಿಯವರೆಗೂ ಸಹ ನೇಮಕಾತಿ ಮಾಡದಿರುವಂತಹದ್ದು ಸುಮಾರು 15 ವರ್ಷಗಳಿಗೆ ಹೆಚ್ಚು ಆಗಿರುವಂತಹದನ್ನ ನಾವು ನೋಡಬಹುದು. ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಯಾರು ಬಿಪಿಇಡಿ ಮಾಡಿದ್ರು, ಫಿಸಿಕಲ್ ಎಜುಕೇಶನ್ ಟೀಚರ್ ಅಥವಾ ಶಿಕ್ಷಕರಾಗುವಂತಹದ್ದು 1ರಿಂದ 5ನೇ ತರಗತಿ, ಇವರೆಲ್ಲರಿಗೂ ಸಹ ಇದೊಂದು ಸುವರ್ಣ ಅವಕಾಶ. ಟಿಇಟಿ ಮಾಡಿ ಸಾಕಷ್ಟು ವರ್ಷಗಳಿಂದ ಕಾಯ್ತಾ ಇದ್ರಿ ಸಿಇಟಿಯನ್ನು ಬರೆಯೋದಕ್ಕೆ. ಈಗ ಸಾಕಷ್ಟು ಹುದ್ದೆಗಳನ್ನ ಕರೆ ಮಾಡಿರುವಂತಹದನ್ನ ನೋಡಬಹುದು. ಅದ್ರ ಮುಖಾಂತರ ಒಂದಿಷ್ಟು ನೇಮಕಾತಿ ಮಾಡೋದಕ್ಕೆ ಒಂದಿಷ್ಟು ಪರ್ಸೆಂಟೇಜ್ ಗಳನ್ನ ವೇಟೇಜ್ ಅನ್ನ ನೀಡಲಾಗಿದೆ. ಅದನ್ನ ನಾವು ಮೊದಲು ತಿಳ್ಕೊಳ್ಳೋಣ. 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನೋಡ್ಬೋದು, ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಅಂದ್ರೆ ಸಿಇಟಿ ಬೇಸ್ಡ್. ಈಗಾಗಲೇ ಟಿಇಟಿ ಪಾಸ್ ಮಾಡಿಬಿಟ್ಟು ಸಿಇಟಿಗೆ ಯಾರು ಬರೀತಾರೋ ಅವರಿಗೆ ಸಿಇಟಿಯಲ್ಲಿ 70% ಅಂಕಗಳನ್ನ ಪರಿಗಣಿಸಲಾಗುತ್ತೆ. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನ 20% ಅನ್ನ ಪರಿಗಣಿಸಲಾಗುತ್ತೆ. ಅಂದ್ರೆ ನೀವು 150ಕ್ಕೆ ನೀವು ಪಡೆಯುವಂತಹ ಅಂಕಗಳನ್ನ 20% ಇಂದ ಡಿವೈಡೆಡ್ ಬೈ ಮಾಡಿದ್ರೆ ಏನು ಪರ್ಸೆಂಟೇಜ್ ಬರುತ್ತೋ ಆ ಅಂಕಗಳನ್ನ ಇಲ್ಲಿ ಕೊಡಲಾಗುತ್ತೆ. ನಂತರ PUC ಯಲ್ಲಿ ಪಡೆದಂತಹ ಅಂಕಗಳನ್ನ 80% ಅನ್ನ ಪಡೆಯಲಾಗುತ್ತೆ. ನಂತರ ಶಿಕ್ಷಕರ ಶಿಕ್ಷಣ ಕೋರ್ಸ್ ಅಂದ್ರೆ ನೀವು BPEd ಅಥವಾ BEd ನಲ್ಲಿ ಪಡೆದಂತಹ ಒಟ್ಟು ಅಂಕಗಳನ್ನ 2% ಆಗಿ ಪರಿಗಣಿಸಲಾಗುತ್ತೆ. ಒಟ್ಟು ಇಷ್ಟು ಅಂಕಗಳನ್ನ ಇಲ್ಲಿ ಪರಿಗಣನೆ ಮಾಡಿಬಿಟ್ಟು ನಿಮಗೆ ಫಲಿತಾಂಶವನ್ನು 100ಕ್ಕೆ ಇಷ್ಟು ಅಂಕಗಳನ್ನ ಪರಿಗಣಿಸಲಾಗುತ್ತೆ. ಮೊದಲನೇದಾಗಿ ನೀವು ನೋಡುವಂತಹದ್ದಾದ್ರೆ ಇಲ್ಲಿ
ಒಂದು ಎಲ್ಲಾ ನೇಮಕಾತಿಗಳನ್ನು ಸಹ ಅಂಕಗಳನ್ನು ಪರಿಗಣಿಸುವಂತಹದನ್ನ ನಾವು ನೋಡ್ಬೋದು. ಎಲ್ಲಾ ಅಂಕಗಳನ್ನ ಪರಿಗಣಿಸುವಂತಹದನ್ನ ನೋಡ್ಬೋದು. ಅದೇ ರೀತಿ 70ರಷ್ಟು ಅಂಕಗಳು ಅಂತ ಅನ್ನುವಾಗ ನಾವಿಲ್ಲಿ ಇದು ಸಿಇಟಿ ಅಲ್ಲಿ ತೆಗೆದುಕೊಂಡಂತಹ ಅಂಕಗಳಿಗೆ ನಾವು 78 ಅಂಕಗಳನ್ನ ನೋಡ್ಬೋದು. ಹಿಂದೆ ನೀವು GPA ಅನ್ನು ನೋಡುವಂತಹ ಸಂದರ್ಭದಲ್ಲಿ ಅಲ್ಲಿ ಅತಿ ಹೆಚ್ಚು ಡಿಗ್ರಿಯಲ್ಲಿ ಪಡೆದಂತಹ ಮಾರ್ಕ್ಸ್ BEd ತೆಗೆದಂತಹ ಮಾರ್ಕ್ಸ್ಗಳಿಗೆ ಪರಿಗಣಿಸಲಾಗ್ತಿತ್ತು. ಆದ್ರೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಯಾರು ಸಿಇಟಿ ಪರೀಕ್ಷೆಯನ್ನ ಬರೀತಾರೋ ಅಂತವರು ಹೆಚ್ಚು ಮುಂದೆ ಬರ್ಲಿಕ್ಕೆ ಇಲ್ಲಿ ಅವಕಾಶ ಇರುವಂತಹದನ್ನ ನೋಡ್ಬೋದು. ಹಾಗಾಗಿ ಎಲ್ಲರೂ ಸಹ ಈ ಪರೀಕ್ಷೆಗೆ ಅತಿ ಹೆಚ್ಚು ಓದುವ ಮುಖಾಂತರ ಹೆಚ್ಚು ಅಂಕಗಳನ್ನ ಪಡ್ಕೊಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೇಳಲಾಗ್ತದೆ. ನಂತರ ಇಲ್ಲಿ 4 ವರ್ಷದ ಶಿಕ್ಷಕವನ್ನು ಪಡ್ಕೊಳ್ಳುವಂತಹದ್ದು. NEP ಬಂದ ನಂತರ ಇಲ್ಲಿ 3 ವರ್ಷದ ಪದವಿಯ ಜೊತೆಗೆ 1 ವರ್ಷದ BEd ಅನ್ನು ಸಹ ಪರಿಗಣಿಸಲಾಗುತ್ತೆ. ಅಂತಹ ಅಭ್ಯರ್ಥಿಗಳಿಗೆ ಏನ್ ಮಾಡಲಾಗುತ್ತೆ, ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳು 70% ಪರಿಗಣಿಸಿದೆ. TETಯಲ್ಲಿ ಆಸ್ ಇಟ್ ಇಸ್ 20% ಅನ್ನ ತೆಗೆದುಕೊಳ್ತಾರೆ. ಆದ್ರೆ ಇಲ್ಲಿ NEP ಅನ್ನ ಹೊರತುಪಡಿಸಿದಂತವರಿಗೆ ಅಲ್ಲಿ ಬೇರೆ ಆದಂತಹ ರೀತಿಯಾದಂತಹ ಅಂಕಗಳು ಬರುವಂತಹ ನೋಡಬಹುದು. ಅಂದ್ರೆ ಇಲ್ಲಿ ಪದವಿಯನ್ನ ಮುಗಿಸ್ಕೊಂಡು ನಂತರ BPEd ಅನ್ನ ಮಾಡಿರುವಂತಹರು ಅಥವಾ BEd ಅನ್ನ ಮಾಡಿರುವಂತಹವರಿಗೆ ಅವರಿಗೆ ಒಟ್ಟಾರೆ ಅಂಕಗಳನ್ನ 10% ಆಗಿ ಪರಿಗಣಿಸುವಂತಹದನ್ನ ನೋಡಬಹುದು. ಇನ್ನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿ ಇದು ಸಂಪೂರ್ಣವಾಗಿ ಬದಲಾವಣೆಗೆ ಒಳಪಟ್ಟಿದೆ. ಹಿಂದೆ ಇದ್ದಂತಹ ಎಲ್ಲಾ ಮಾನದಂಡಗಳನ್ನ ತೆಗೆದುಹಾಕಲಾಗಿದೆ. ಹಿಂದೆ ಡಿಗ್ರಿ ಮತ್ತೆ BEd ಮತ್ತೆ TETಯಲ್ಲಿ ಒಳ್ಳೆ ಅಂಕಗಳನ್ನ ತೆಗೆದಿದ್ದವ್ರು ಮಾತ್ರ ಆಯ್ಕೆ ಆಗೋದಕ್ಕೆ ಸಾಧ್ಯ ಆಗ್ತಿತ್ತು. CETಯಲ್ಲಿ ಅತಿ ಹೆಚ್ಚು ಪ್ರಯತ್ನವನ್ನ ಮಾಡ್ಬೇಕಾಗ್ತಿತ್ತು. ಅಂತಹ ಅಭ್ಯರ್ಥಿಗಳಿಗೆ ಬದಲಾವಣೆ ಮಾಡಿಬಿಟ್ಟು CETಗೆ ಇಲ್ಲಿ ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ. ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲೂ ಸಹ 70% ಅಂಕಗಳನ್ನ ಇಡಲಾಗಿದೆ. ಶಿಕ್ಷಕ ಅರ್ಹತಾ ಪರೀಕ್ಷೆ TETಯಲ್ಲಿ 20% ಅಂಕಗಳನ್ನ ಇಡಲಾಗಿದೆ. ಪದವಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನ 8% ಇರುವಂತಹದನ್ನ ನೋಡಬಹುದು. ಒಟ್ಟಾರೆಯಾಗಿ 100 ಅಂಕಗಳಿಗೆ ಇವನ್ನ ಪರಿಗಣಿಸಿ ಈ ಅಂಕಗಳನ್ನ ಪರಿಗಣಿಸಲಾಗ್ತಿದೆ. ಇದು ಸಾಕಷ್ಟು ಬದಲಾವಣೆ, ಒಳ್ಳೆಯದು. ಯಾರು CETಯಲ್ಲಿ ಓದಿ ಉತ್ತಮ ಅಂಕಗಳನ್ನ ಪಡ್ಕೊಂತಾರೆ ಅವರಿಗೆ ಅವಕಾಶಗಳನ್ನ ಕೊಡುವಂತಹದನ್ನ ನೋಡಬಹುದು. ಇಲ್ಲಿ ಬಹುಮುಖ್ಯವಾಗಿ TET ಎಲ್ಲ ಪರಿಗಣಿಸಿರುವಂತಹದ್ದು ಮತ್ತೆ CET ಎಲ್ಲ ಪರಿಗಣಿಸಿರುವಂತಹ ಇವೆರಡರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ನಾವು ಗಳಿಸಿದಂತಹ ಸಂದರ್ಭದಲ್ಲಿ ಆಯ್ಕೆ ಆಗುವಂತಹ ಸಂಭವನೀಯತೆ ಹೆಚ್ಚಾಗಿರುತ್ತೆ ಅನ್ನುವಂತಹದ್ದು. ಇನ್ನೊಂದು ಪದವಿ ಪರೀಕ್ಷೆಯಲ್ಲಿ ತೆಗೆದುಕೊಂಡಂತಹದ್ದು 8% ಪರಿಗಣಿಸಲಾಗಿದೆ. ನಂತರ ಶಿಕ್ಷಕರ ಶಿಕ್ಷಣ ಕೋರ್ಸ್ ಅಂದ್ರೆ BEd ಅಥವಾ BEd ಮತ್ತೆ BPEd ಅಲ್ಲಿ ಪಡೆದಂತಹ ಅಂಕಗಳನ್ನು 2% ಪರಿಗಣಿಸಲಾಗಿದೆ ಅನ್ನುವಂತಹದ್ದು. ನಂತರ 4 ವರ್ಷಗಳ ಶಿಕ್ಷಣವನ್ನು ಪಡೆದಂತವರಿಗೆ ಈಗಾಗಲೇ ಮೇಲೆ ಚರ್ಚಿಸಿದಂತೆ ಇದು ಸಹ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ. ಅಂದ್ರೆ ಇಲ್ಲಿ ಏನು ವ್ಯತ್ಯಾಸ ಆಗಿದೆ ಅಂದ್ರೆ BEd ನಲ್ಲಿ ಮಾಡುವಂತಹ 2% ಅನ್ನು ಒಟ್ಟಾರೆ 4 ವರ್ಷಗಳಿಗೆ ಸಂಯೋಜಿಸಿ ಈ ಅಂಕಗಳನ್ನು 10% ಅನ್ನು ಮಾಡಲಾಗಿದೆ ಎನ್ನುವಂತಹದ್ದು. ನಂತರ ಗಣಕ ವಿಜ್ಞಾನ ಶಿಕ್ಷಕರು, ಕಂಪ್ಯೂಟರ್ ಟೀಚರ್ 1ರಿಂದ 8ನೇ ತರಗತಿವರೆಗೆ ಇರುವಂತಹದ್ದು, ಇವರಿಗೆ ಸಂಪೂರ್ಣವಾಗಿ CET ಬಂದಿರುವಂತಹ ಅಂಕಗಳು 70 ನಿಗದಿಗೊಳಿಸಲಾಗಿದೆ. ನಂತರ ಅವರು ಪದವಿಯಲ್ಲಿ ಪಡೆದಂತಹ ಅಂಕಗಳು ಇಲ್ಲಿ BEd ಅನ್ನುವಂತಹದ್ದು ಬರೋದಿಲ್ಲ, ಮುಂದೆ ಚರ್ಚೆ ಮಾಡ್ತೀನಿ. BEd ಅವರಿಗೆ ಯಾಕಿಲ್ಲ ಅನ್ನುವಂತಹದನ್ನ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ನಿಗದಿಪಡಿಸಿದ ಪದವಿಯಲ್ಲಿ ಪಡೆದಂತಹ ಅಂಕಗಳು 30% ಅನ್ನ ಪದವಿಯಲ್ಲಿ 30% ಅನ್ನ ಪರಿಗಣಿಸಲಾಗುತ್ತೆ ಅವರಿಗೆ. ಇನ್ನೊಂದು, ಈಗ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಹುದ್ದೆಗಳನ್ನ 1ರಿಂದ 8ನೇ ತರಗತಿವರೆಗೂ ಮಾಡಿರುವಂತಹದ್ದು ನೋಡಬಹುದು. ಇಲ್ಲಿಯವರೆಗೂ ಸಹ ಫಿಸಿಕಲ್ ಎಜುಕೇಶನ್ ಟೀಚರ್ ಅನ್ನ ಕರೆ ಮಾಡದೇ ಇರುವಂತಹ ಅವಕಾಶಗಳನ್ನ ನಾವು ನೋಡಬಹುದು. ಇದೊಂದು ಸುಮಾರು 10-15 ವರ್ಷಗಳ ನಂತರ ನೇಮಕಾತಿ ಮಾಡ್ತಿರೋದ್ರಿಂದ ಅಭ್ಯರ್ಥಿಗಳಿಗೆ ಒಂದು ಸುವರ್ಣವಾದ ಅವಕಾಶ ಅನ್ನುವಂತಹದನ್ನ ನೋಡಬಹುದು. ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಮುಂದೆ ಅದು ಎಜುಕೇಶನ್ ಕ್ವಾಲಿಫಿಕೇಶನ್ ಮುಂದೆ ನೋಡೋಣ. ಒಟ್ಟು ವೈಟೇಜ್ ಅನ್ನ ನೋಡೋದಾದ್ರೆ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85% ಪಡಿಬೇಕು, ಅಥವಾ PUC ಸಮಾನ ಪರೀಕ್ಷೆಯಲ್ಲಿ 13% ಅನ್ನು ಪರಿಗಣಿಸಲಾಗುತ್ತೆ. ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಡಿಪ್ಲೊಮಾದಲ್ಲಿ ಪಡೆದಂತಹ ಅಂಕಗಳನ್ನ 2% ಅನ್ನ ಪರಿಗಣಿಸಲಾಗುತ್ತೆ. ಇನ್ನೊಂದು DEd ಮತ್ತೆ DPEd ಈ ಪರೀಕ್ಷೆಗಳಲ್ಲಿ ಪಡೆದಂತಹ ಅಂಕಗಳು ಇವರಿಗೆ ಈ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ನೇಮಕಾತಿ ಮಾಡ್ತಾರೆ, ಅಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗುವಂತಹವರಿಗೆ ಇದನ್ನ ನಿಗದಿ ಮಾಡಲಾಗಿರುವಂತಹದ್ದು.
ನಂತರ ಪ್ರೌಢಶಾಲಾ ಸಹ ಶಿಕ್ಷಕರು, ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟ ಹಾಗೆ ಹಿಂದೆ ಇದ್ದಂತಹ ಮಾನದಂಡಗಳು ಬೇರೆ. ಹಿಂದೆ 70% CET ಪರಿಗಣಿಸಲಾಗ್ತಿತ್ತು, ನಂತರ 20% ಡಿಗ್ರಿ ಇತ್ತು, ನಂತರ 10% ಡಿ.ಎಡ್ ಇತ್ತು, ಬಿ.ಎಡ್ ಅಥವಾ ಬಿ.ಎಡ್ ಇತ್ತು. ಆದ್ರೆ ಈಗ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಬದಲಾವಣೆ ಮಾಡಿರುವಂತಹದ್ದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೆಚ್ಚು ಒತ್ತನ್ನು ಕೊಡಲಾಗಿದೆ. 85% ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳು, ನಂತರ ಪದವಿಯಲ್ಲಿ 13% ಮತ್ತು ಶಿಕ್ಷಕರ ಶಿಕ್ಷಣ ಕೋರ್ಸ್ ನಲ್ಲಿ ಪಡೆದ ಅಂಕಗಳನ್ನ 2% ಪರಿಗಣಿಸಲಾಗಿದೆ. ಇಷ್ಟು ಅಂಕಗಳನ್ನ ಪಡೆದಂತವರು ಒಟ್ಟು 100ಕ್ಕೆ ಇಷ್ಟು ಅಂಕಗಳನ್ನ CET ಪಡೆದಂತಹ ಅಂಕಗಳನ್ನ ಒಟ್ಟು ಪರಿಗಣಿಸಿ ನೇಮಕಾತಿ ಮಾಡಲಾಗುತ್ತೆ. ಮುಂದೆ ಯಾವ್ಯಾವ ಪದ್ಧತಿಗೆ ಎಷ್ಟೆಷ್ಟು ಅಂಕಗಳು ಅನ್ನುವಂತಹದ್ದು ಮುಂದಿನ ಭಾಗದಲ್ಲಿ ಬಂದ್ರೆ ಅಲ್ಲಿ ಈ ವಿಷಯದ ಕುರಿತು ಹೆಚ್ಚು ಚರ್ಚೆ ಮಾಡೋಣ. ನಂತರ ಪ್ರೌಢಶಾಲೆಯಲ್ಲಿ ಸಹ ಗ್ರೇಡ್ 1 ದೈಹಿಕ ಶಿಕ್ಷಕರಾಗೋದಕ್ಕೆ ಅಲ್ಲೂ ಸಹ ಮಾನದಂಡಗಳನ್ನ ಮಾಡಲಾಗಿದೆ. ಇಲ್ಲಿ ಸಹ ಸೇಮ್ ಸಬ್ಜೆಕ್ಟ್ ಟೀಚರ್ಸ್ ಗೆ ಯಾವ ರೀತಿ ಬದಲಾವಣೆಯನ್ನ ಮಾಡಲಾಗಿದೋ ಅದೇ ರೀತಿ 85% ನಂತರ 13% ಪದವಿಯನ್ನು ಪಡೆದಂತಹದ್ದು ಮತ್ತೆ BPED ಪಡೆದಂತಹ 2% ನೋಡಬಹುದು ಅನ್ನುವಂತಹದ್ದು. ವಿಶೇಷವಾಗಿ ಮಹಿಳಾ ಮೀಸಲಾತಿ ಎನ್ನುವಂತಹದ್ದು ಶಿಕ್ಷಕ ಹುದ್ದೆಯಲ್ಲಿ ಬರುತ್ತೆ. ಇವುಗಳನ್ನು ಸಹ ನಾವು ಅತಿ ಹೆಚ್ಚು ಪರಿಗಣಿಸಬೇಕಾಗುತ್ತೆ. ಅತಿ ಹೆಚ್ಚು ಮಹಿಳಾ ಅಭ್ಯರ್ಥಿಗಳು ಶಿಕ್ಷಕರ ಹುದ್ದೆಗಳನ್ನ ಬರೆಯೋದ್ರಿಂದ ಆಯ್ಕೆ ಆಗುವಂತಹ ಸಂಭವನೀಯತೆ ಹೆಚ್ಚಾಗಿರುವಂತಹದನ್ನು ನೋಡಬಹುದು. ವಿಶೇಷವಾಗಿ ಮಹಿಳೆಯರಿಗೆ ಪರಿಕಲ್ಪಿಸಿರುವಂತಹದ್ದು. ವಯೋಮಿತಿಯನ್ನು ನೋಡಿದ್ರೆ 21 ವರ್ಷದ ವಯೋಮಿತಿಯನ್ನ ಒಳಗೊಂಡಿರಬೇಕು. ಬೇರೆ ಹುದ್ದೆಗಳಿಗಾದ್ರೆ ಕನಿಷ್ಠ 18 ವರ್ಷಗಳಿರುತ್ತೆ, ಅಲ್ಲಿ 21 ವರ್ಷ ವಯೋಮಿತಿಯನ್ನ ಪರಿಗಣಿಸಲಾಗಿದೆ. ನಂತರ ಒಂದು ಪ್ರವರ್ಗವಾರು ವಯೋಮಿತಿಯನ್ನು ನೋಡೋದಾದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ 43 ವರ್ಷಗಳು ಗರಿಷ್ಠ ವಯೋಮಿತಿಯನ್ನು ನೋಡಬಹುದು. ಕನಿಷ್ಠ 21 ವರ್ಷ ಆಗಿರುತ್ತೆ. ನಂತರ ವರ್ಗ 2A, ವರ್ಗ 2B, ವರ್ಗ 3A ಮತ್ತು ವರ್ಗ 3B ಅವರಿಗೆ 41 ವರ್ಷಗಳಾಗುತ್ತೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 38 ವರ್ಷಗಳು ನಾವು ನೋಡಬಹುದು. ಇಷ್ಟು ವಯೋಮಿತಿಯನ್ನ ನಿಗದಿಪಡಿಸಲಾಗಿದೆ. ಎಲ್ಲಾ ಅಭ್ಯರ್ಥಿಗಳು ತಮ್ಮ ವಯೋಮಿತಿಯನ್ನ ನೋಡಿಕೊಂಡು ಅರ್ಜಿಯನ್ನ ಸಲ್ಲಿಸಬೇಕಾಗಿರುತ್ತೆ. ಮತ್ತೆ ಕೆಲವೊಂದು ವಿನಾಯಿತಿಯನ್ನು ಕೆಲವು ಅಭ್ಯರ್ಥಿಗಳಿಗೆ ಕೊಡಲಾಗಿರುತ್ತೆ. ಆ ವಿನಾಯಿತಿಯನ್ನು ನೋಡಿಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗಿರುತ್ತೆ. ನಂತರ ಈ ಹೆಚ್ಚುವರಿ ಪಟ್ಟಿ ಇದನ್ನೆಲ್ಲ ಆಯ್ಕೆ ಆದ ಮೇಲೆ ಕೊನೆಯಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಇದನ್ನ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. ನಂತರ ಇಲ್ಲಿ ಅಭ್ಯರ್ಥಿಗಳಿಗೆ ಶೈಕ್ಷಣಿಕ ವಿದ್ಯಾರ್ಥಿಯನ್ನು ನೋಡೋಣ. ಇದು ಪ್ರಮುಖವಾದಂತಹದ್ದು. ಏನೇನು ವಿದ್ಯಾರ್ಥಿಯನ್ನ ಪರಿಗಣಿಸಲಾಗಿದೆ ಅನ್ನುವಂತಹದ್ದು. ಹಿಂದೆ ಇದ್ದಂತಹ ವಿದ್ಯಾರ್ಥಿಗೂ ಈಗ ಸಾಕಷ್ಟು ಬದಲಾವಣೆ ಮಾಡಿದೆ ಮತ್ತು ಎಷ್ಟು ಹುದ್ದೆಗಳನ್ನ ನಿಗದಿಪಡಿಸಲಾಗಿದೆ ಅನ್ನುವಂತಹದನ್ನ ಈಗಾಗಲೇ ಹೇಳ್ತಾ ಇದ್ದೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳನ್ನ ಹಿಂದೆ ಯಾವುದೇ ನೇಮಕಾತಿಯನ್ನ ಮಾಡಿಲ್ಲ. ಅಂದ್ರೆ ಸುಮಾರು 2015ಕ್ಕೂ ಇಂಚೆನೂ ಸಹ 15ರಲ್ಲಿ ಕಾಲ್ ಮಾಡಿದ್ದಂತಹದ್ದು. ನಂತರ ಅದು ಇಂಚೆ ಕಾಲ್ ಮಾಡಿರುವಂತಹದ್ದು. ಅಲ್ಲಿಂದ ನಂತರ ಸುಮಾರು ಇವತ್ತು 2026ರಲ್ಲಿ 11 ವರ್ಷಗಳ ಕಾಲ ಈ ಹುದ್ದೆಗಳನ್ನು ನಾವು ರಿಕ್ರೂಟ್ಮೆಂಟ್ ಮಾಡದೇ ಇರುವಂತಹದನ್ನು ನೋಡಬಹುದು. ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ ಅನ್ನುವಂತಹದ್ದು. ಇಲ್ಲಿ ಮೊದಲನೇದಾಗಿ ವಿದ್ಯಾರ್ಥಿಯನ್ನ ನೋಡೋದಾದ್ರೆ PUC ಕನಿಷ್ಠ 50% ಅನ್ನ ಪಡ್ಕೊಂಡಿರ್ಬೇಕು. ಅಂತವರು ಇದನ್ನ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ. ಎಲ್ಲಾ ಹುದ್ದೆಗಳಲ್ಲೂ ಅಥವಾ ಎಲ್ಲಾ ಹುದ್ದೆಗಳಲ್ಲೂ ಸಹ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 50% ಇರುತ್ತೆ. SC/ST ಅಭ್ಯರ್ಥಿಗಳಿಗೆ ಅಥವಾ ವಿಕಲಚೇತನರಿಗೆ 45% ಅನ್ನ ಪರಿಗಣಿಸಲಾಗುತ್ತೆ. ಎಲ್ಲರೂ ಸಹ ಇದು ಕಾಮನ್ ಆಗಿ ತಿಳ್ಕೊಬೇಕು. ಎಲ್ಲಾ ಹುದ್ದೆಗಳನ್ನು ಇದೇ ತರ ನಿಗದಿಪಡಿಸಲಾಗುತ್ತೆ. ಅದು ವಿಶೇಷವಾಗಿ ಈ ಟೀಚರ್ಸ್ ಜಾಬ್ ಅಲ್ಲಿ ಅನ್ನುವಂತಹ ನೋಡಬೇಕು. PUC ಕನಿಷ್ಠ 50 ಅಂಕಗಳನ್ನ ಎಲಿಮೆಂಟರಿ ಶಿಕ್ಷಣದಲ್ಲಿ 2 ವರ್ಷದ ಡಿಪ್ಲೊಮಾದಲ್ಲಿ 50 ಅಂಕಗಳನ್ನ ಪಡ್ಕೊಂಡಿರ್ಬೇಕು. 50%. PUC ಕನಿಷ್ಠ 50% ಅಂಕಗಳನ್ನ ಎಲಿಮೆಂಟರಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿಯಲ್ಲಿ ಸಹ 50% ಪಡೆದಿರಬೇಕು ಅನ್ನುವಂತಹದ್ದು. ಇದು ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆಗೆ ಆದ್ರೆ, ಅದೇ ರೀತಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಗಣಿತ ಮತ್ತು ವಿಜ್ಞಾನ ಅಂದ್ರೆ 2 ವಿಭಾಗದಲ್ಲಿ ಶಿಕ್ಷಕರನ್ನ ಆಯ್ಕೆ ಮಾಡುವಂತಹದನ್ನ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಏನೋ ಒಂದು ನೋಟನ್ನ ಕೊಟ್ಟಿರುವಂತಹದನ್ನ ನೋಡಬಹುದು. ಈ ಯಾವ್ದಾದ್ರು ಹತ್ತಿರದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವಂತಹ ಶಿಕ್ಷಕರು ಲಭ್ಯವಾಗದೇ ಇದ್ದಂತಹ ಸಂದರ್ಭದಲ್ಲಿ, ಅಂದ್ರೆ ಈಗ ಗಣಿತ ವಿಜ್ಞಾನದ ಶಿಕ್ಷಕರು ಲಭ್ಯವಿಲ್ಲದಂತಹ ಸಂದರ್ಭದಲ್ಲಿ ಭಾಷಾ ಶಿಕ್ಷಕರೇ ಗಣಿತ ವಿಜ್ಞಾನ ಬೋಧನೆಯನ್ನ ಮಾಡಬೇಕಾಗುತ್ತೆ ಲಭ್ಯವಿಲ್ಲದ ಸಂದರ್ಭದಲ್ಲಿ ಎನ್ನುವಂತಹದ್ದು. TETಯಲ್ಲಿ ಪತ್ರಿಕೆಯನ್ನು ಸಹ ಈ ಎಲ್ಲಾ ವಿಷಯಗಳನ್ನ ಬಂದ್ಬಿಟ್ಟು ಆಯ್ಕೆಯಾಗಿ ಬಂದಿರ್ತಾರೆ. ಹಾಗಾಗಿ ಈ ವಿಷಯವನ್ನ ಇಲ್ಲಿ ನಮ್ಮದನ್ನ ಮಾಡಲಾಗಿದೆ. ಒಟ್ಟು
ಈಗ ವಿದ್ಯಾರ್ಥಿಯನ್ನ ನೋಡೋದಾದ್ರೆ ಏನೇನು PUC ಪಾಸ್ ಮಾಡಿರ್ಬೇಕು, 50% ಅಂಕಗಳಲ್ಲಿ ಎನ್ನುವಂತಹದ್ದು, ಮತ್ತೆ 2 ವರ್ಷಗಳ ಶಿಕ್ಷಣ ಡಿಪ್ಲೊಮಾ ಸಹ ಪಡ್ಕೊಂಡಿರ್ಬೇಕು ಅನ್ನುವಂತಹದನ್ನ ನೋಡಿರುವಂತಹದ್ದು. ಆಗ್ಲೇ ಹೇಳ್ತಾ ಇದ್ದೆ, PUC ಕನಿಷ್ಠ 45 ಅಂಕಗಳನ್ನು ಪಡೆದಿರಬೇಕು. ಯಾರಿಗಪ್ಪ ಅಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳಿಗೆ ಎನ್ನುವಂತಹದ್ದು. ನಂತರ ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಉತ್ತೀರ್ಣರಾಗಿರ್ಬೇಕು ಎನ್ನುವಂತಹದ್ದು. ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ ಹುದ್ದೆ ಆಗಿದ್ದರೆ ಅಭ್ಯರ್ಥಿಯು PUC ಆಯಾ ಭಾಷೆ ಅಥವಾ ಆಂಗ್ಲ ಭಾಷೆಯಲ್ಲಿ ಕನಿಷ್ಠ 50 ಅಂಕಗಳನ್ನ ಪಡೆದಿರ್ಬೇಕು, ಆ ಭಾಷೆಯಲ್ಲಿ 50 ಅಂಕಗಳನ್ನ ಪಡ್ಕೊಂಡಿರ್ಬೇಕು ಅನ್ನುವಂಥದ್ದು. ನಂತರ ಆಂಗ್ಲ ಭಾಷೆ ಹುದ್ದೆ ಆಗಿದ್ದಲ್ಲಿ ಈ ಭಾಷೆ ಎಂಬುದು ಕಡ್ಡಾಯವಾಗಿ ಆಂಗ್ಲ ಭಾಷೆ ಎಂದು ಅನ್ವಯವಾಗುತ್ತದೆ. ಪ್ರಾಥಮಿಕ ಶಾಲಾ ಶಿಕ್ಷಕ ಗಣಿತ ಮತ್ತು ವಿಜ್ಞಾನ ಹುದ್ದೆ ಆಗಿದ್ದಲ್ಲಿ PUC ಗಣಿತ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದಲ್ಲಿ ಪ್ರತ್ಯೇಕವಾಗಿ ಕನಿಷ್ಠ 50 ಅಂಕಗಳನ್ನ ಪಡೆದಿರ್ತಕ್ಕದ್ದು. ಮತ್ತು ಸದರಿ ಕನಿಷ್ಠ ಒಂದು ವಿಷಯದಲ್ಲಾದರೂ ಅಭ್ಯಾಸ ಬೋಧನಾ ವಿಧಾನ ಶಿಕ್ಷಕರ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಅಭ್ಯಾಸ ಮಾಡಿರ್ಬೇಕು. B.Ed ಅಲ್ಲಿ ಈ ವಿಷಯವನ್ನ ಓದಿರ್ಬೇಕು ಅನ್ನುವಂತಹದೆಲ್ಲ ಹೇಳ್ತಿರುವಂತಹದ್ದು. 50% ಅಂಕಗಳನ್ನ ಸಂದರ್ಭದ ಶೈಕ್ಷಣಿಕ ಅರ್ಹತೆಯಲ್ಲಿ ಪಡ್ಕೊಂಡಿರ್ಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಇಷ್ಟು ವಿದ್ಯಾರ್ಥಿಯನ್ನ ಪರಿಗಣಿಸಿದಾಗ ಒಟ್ಟು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಕಲ್ಯಾಣ ಕರ್ನಾಟಕದಲ್ಲಿ 800 ಹುದ್ದೆಗಳನ್ನ ನಿಗದಿ ಮಾಡಲಾಗಿದೆ. ಕಲ್ಯಾಣ ಕರ್ನಾಟಕೇತರ ಒಟ್ಟು 3 ಹುದ್ದೆಗಳನ್ನು ನೋಡಬಹುದು. ಇದು ಅತಿ ಹೆಚ್ಚು ಹುದ್ದೆಗಳಿರುವಂತಹದ್ದು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ. 800% ಹುದ್ದೆಗಳನ್ನ ಇಲ್ಲಿ ಪಟ್ಟಿ ಮಾಡಲಾಗಿದೆ. ಒಟ್ಟು 900 ಹುದ್ದೆಗಳನ್ನ ಇಲ್ಲಿ ಅವಕಾಶ ಮಾಡಿಕೊಡಲಾಗಿದೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ. ಒಟ್ಟು ಕಲ್ಯಾಣ ಕರ್ನಾಟಕೇತರ ಮಿಕ್ಕ ಜಿಲ್ಲೆಗಳಿಗೆ 100 ಹುದ್ದೆಗಳಿರೋದ್ರಿಂದ ಎಲ್ಲಾ ಅಭ್ಯರ್ಥಿಗಳು 100 ಹುದ್ದೆಗಳಿಗೆ ಹೆಚ್ಚು ಕಾಂಪಿಟೇಷನ್ ಮಾಡಿ ತಮ್ಮ ಉದ್ಯೋಗವನ್ನು ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅತಿ ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಕಾಂಪಿಟೇಷನ್ ಇರುತ್ತೆ. ಆ ಕಾಂಪಿಟೇಷನ್ಗೆ ತಕ್ಕನಾಗಿ ಓದಿದ್ರೆ ನಾವು ಒಬ್ಬರಾಗ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಓದಬೇಕಾಗುತ್ತೆ. ನಂತರ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಅಂದ್ರೆ ಪ್ರಾಥಮಿಕ ಶಾಲೆಯಲ್ಲಿ ಫಿಸಿಕಲ್ ಎಜುಕೇಶನ್ ಟೀಚರ್ ಆಗುವಂತಹವರಿಗೆ ಇವರಿಗೆ ನೋಡೋದ್ರಿಂದ 1 ರಿಂದ 8ನೇ ತರಗತಿಯವರೆಗೂ ಸಹ ಇವರು ದೈಹಿಕ ಶಿಕ್ಷಣ ಶಿಕ್ಷಕರಾಗಿರ್ತಾರೆ. ಇವರ ವಿದ್ಯಾರ್ಥಿಯನ್ನ ನೋಡಿದರೆ ಸರ್ಕಾರಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಆಗಿ ನಿರ್ವಹಿಸ್ತಾರೆ. ಅಂಗೀಕೃತ ಮಂಡಳಿ ನಡೆಸುವ ಹಿರಿಯ ಮಾಧ್ಯಮಿಕ 12ನೇ ತರಗತಿ ಅಥವಾ ತತ್ಸಮಾನ ತರಗತಿ ಕನಿಷ್ಠ 50 ಅಂಕಗಳನ್ನ ಪಡ್ಕೊಂಡಿರ್ಬೇಕು. ಹಾಗೆ 50 ಅನ್ನುವಂತಹದ್ದು ಮತ್ತೆ SC/ST ಅವರಿಗೆ 45 ಅನ್ನುವಂತಹದ್ದು ಕಂಪಲ್ಸರಿ ಆಗಿರುತ್ತೆ. ಅಂಗೀಕೃತ ಮಂಡಳಿ ನಡೆಸುವ ಹಿರಿಯ ಮಾಧ್ಯಮಿಕ 10+2 ಅಥವಾ ತತ್ಸಮಾನ ತರಗತಿ ಉತ್ತೀರ್ಣಗೊಂಡಿದ್ದಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ನೇಮತಿಗಾಗಿ ನಡೆಸಿದಂತಹ ಹುದ್ದೆಗಳಲ್ಲಿ ಉತ್ತೀರ್ಣರಾಗಿರ್ಬೇಕು ಅನ್ನುವಂತಹದನ್ನ ಇಲ್ಲಿ ನಿರ್ವಹಿಸಲಾಗುತ್ತೆ. ಇದು ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಆಗಿರೋದ್ರಿಂದ ಕ್ರೀಡೆಗಳಲ್ಲಿ ಆಟಗಳಲ್ಲಿ ಭಾಗವಹಿಸಿ ಸರ್ಟಿಫಿಕೇಟ್ ಗಳನ್ನ ಪಡ್ಕೊಂಡಿರ್ಬೇಕಾಗುವಂತಹದ್ದು ಬಹು ಮುಖ್ಯವಾಗಿ ಪರಿಗಣಿಸಲಾಗುತ್ತೆ. ನಂತರ ಇಲ್ಲಿ ನೋಡಬಹುದು, ಇದು ಆಗಾಗಲೇ ಹೇಳ್ತಿರುವಾಗ SC/ST ಅವರಿಗೆ 45% ವಿನಾಯಿತಿಯನ್ನ ಕೊಡಲಾಗಿದೆ ಎನ್ನುವಂತಹದ್ದು. ಇನ್ನೊಂದು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ Forms of application for recognition, the times limited of submission of application, determination of norms and standard for recognition of teacher education programs and permission to start a new course or training ನಿಯಮಗಳು 2000 ಸೂಚನೆ ಇತ್ತು. ಮಾನ್ಯತೆ ಪಡೆದ ಮಂಡಳಿಯಿಂದ ಹಿರಿಯ ಮಾಧ್ಯಮಿಕ 12ನೇ ತರಗತಿ ಅಥವಾ ಸಮಾನ ತರಗತಿಯಲ್ಲಿ ಕನಿಷ್ಠ 45 ಅಂಕಗಳನ್ನ ಈ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಅವಕಾಶವನ್ನು ಮಾಡಿಕೊಡಲಾಗಿದೆ ಅನ್ನುವಂತಹದ್ದು. ಇನ್ನೊಂದೇನಪ್ಪಾ ಅಂದ್ರೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಮಾನ್ಯತೆ ಪಡೆದ ಸಂಸ್ಥೆಯಿಂದ 2 ವರ್ಷಗಳಿಗಿಂತ ಕಡಿಮೆ ಇಲ್ಲದ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಡಿಪ್ಲೊಮಾ ಸಮಾನ ವಿದ್ಯಾರ್ಥಿಯನ್ನ ಪಡೆದಿರಬೇಕು. ಇವರ ಒಟ್ಟು ಹುದ್ದೆಗಳನ್ನ ನೋಡೋದಾದ್ರೆ ದೈಹಿಕ ಶಿಕ್ಷಕರ ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕ ಸಂದರ್ಭದಲ್ಲಿ 106 ಹುದ್ದೆಗಳಿರುವಂತಹ ನೋಡಬಹುದು. ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು 44 ಹುದ್ದೆಗಳು, ಒಟ್ಟು 150 ಹುದ್ದೆಗಳನ್ನ ಇಲ್ಲಿ ಕಾಲ್ಫಾರ್ಮ್ ಮಾಡಲಾಗ್ತಿದೆ. ಇದು 15 ದಿನಗಳವರೆಗೂ ಡ್ರಾಫ್ಟ್ ಅನ್ನ ಬಿಡಲಾಗಿದೆ. ಯಾವ್ದಾದ್ರು ತಿದ್ದುಪಡಿಗಳಿದ್ರೆ ಯಾರಾದ್ರೂ ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು. 15 ದಿನಗಳ ನಂತರ ಇದೇ ಡ್ರಾಫ್ಟ್ ಫೈನಲ್ ಆಗ್ಬಿಟ್ಟು ನೇಮಕಾತಿ ಮಾಡೋದು ಈ ಡ್ರಾಫ್ಟ್ ಅನ್ನ ಕಳಿಸಲಾಗುತ್ತೆ. ಇನ್ನು ನಂತರ GPSTR ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿ, ಇದರಲ್ಲಿ ಸಾಕಷ್ಟು ಹುದ್ದೆಗಳು ರಿಕ್ರೂಟ್ಮೆಂಟ್ ಆಗುವಂತದನ್ನ ನೋಡಬಹುದು. ಒಟ್ಟು ವಿದ್ಯಾರ್ಥಿಯನ್ನ ನೋಡೋದಾದ್ರೆ ಇದಕ್ಕೆ ಪದವಿ ಪಾಸ್ ಆಗಿರ್ಬೇಕು, ಅಂದ್ರೆ ಡಿಗ್ರಿ ಆಗಿರ್ಬೇಕು. ಪದವಿಯಲ್ಲಿ ಕನಿಷ್ಠ ಸರಾಸರಿ 50 ಅಂಕಗಳನ್ನ ಪಡ್ಕೊಂಡಿರ್ಬೇಕು. ಪದವಿಯಲ್ಲಿ ಕನಿಷ್ಠ ಸರಾಸರಿ 50 ಅಂಕಗಳು ಮತ್ತು ಶಿಕ್ಷಕರ ಶಿಕ್ಷಣ ಪದವಿ ಅಥವಾ ಅದನ್ನು ಸಹ 50 ಪಡ್ಕೊಂಡಿರ್ಬೇಕು.
ಇನ್ನು ಅಂದ್ರೆ 4 ವರ್ಷದ ಪದವಿಯಲ್ಲೂ ಸಹ ಶೇಕಡ 50 ಅಂಕಗಳನ್ನ ಪಡ್ಕೊಂಡಿರ್ಬೇಕು. ಅದು SC ST ಅವರಿಗೆ ಸಾಮಾನ್ಯವಾಗಿ 45 ಅಂಕಗಳು ಆಗಿರುತ್ತೆ. ನಂತರ ಇನ್ನೊಂದು ಏನಪ್ಪಾ ಅಂದ್ರೆ TET ಯನ್ನ ಪಾಸ್ ಮಾಡಿರ್ಬೇಕು ಅನ್ನುವಂತಹದ್ದು ಕಂಪಲ್ಸರಿ. GPST ಅವರಿಗೆ TET ಕಂಪಲ್ಸರಿ ಆಗಿರ್ತದೆ. ಆ ಅಂಕಗಳನ್ನು ಸಹ ಪರಿಗಣಿಸಲಾಗುತ್ತದೆ. ಒಟ್ಟು ಯಾವ ತರದ ಒಟ್ಟು ಶಿಕ್ಷಕರ ಅಂತ ನೇಮಕಾತಿ ಮಾಡಲಾಗುತ್ತೆ ಅಂದ್ರೆ ಭಾಷೆ ಕುರಿತು, ಸಮಾಜ ವಿಜ್ಞಾನ ಕುರಿತು, ನಂತರ ಗಣಿತ ಮತ್ತು ವಿಜ್ಞಾನ ಮತ್ತು ಜೀವಶಾಸ್ತ್ರ ಹುದ್ದೆಗಳನ್ನ ನಾವು ನೋಡಬಹುದು. ಇಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಭಾಷೆ ಮತ್ತು ಸಮಾಜ ವಿಜ್ಞಾನ ಎರಡೂ ವಿಷಯಗಳು ಒಂದೇ ಶಿಕ್ಷಕರಾಗಿ ಇಲ್ಲಿ ಕಾರ್ಯನಿರ್ವಹಿಸುವಂತಹದನ್ನು ನೋಡಬಹುದು. ಆ ಈಗಾಗಲೇ ಹೇಳ್ತಿದ್ದಂತೆ ವಿದ್ಯಾರ್ಥಿಯನ್ನ ನೋಡಿದ್ರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ ಹುದ್ದೆ ಆಗಿದ್ದಲ್ಲಿ ಅಭ್ಯರ್ಥಿ ಪದವಿಯಲ್ಲಿ ಆಯಾ ಭಾಷೆಯ ಜೊತೆಗೆ ಸಂಬಂಧಿತ ಭಾಷೆಯನ್ನು ಹೊರತುಪಡಿಸಿ ಕನ್ನಡ, ಆಂಗ್ಲ, ಹಿಂದಿ, ಮರಾಠಿ, ಉರ್ದು, ತೆಲುಗು, ತಮಿಳು, ಮಲಯಾಳಂ, ಕೊಂಕಣಿ, ಸಂಸ್ಕೃತ, ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ ವಿಷಯಗಳಲ್ಲಿ ಯಾವುದಾದರೂ ಒಂದು ವಿಷಯವನ್ನು ಐಚ್ಛಿಕ ವಿಷಯವಾಗಿ 3 ವರ್ಷಗಳಲ್ಲಿ ಅಭ್ಯಸಿಸಬೇಕು ಅಂತ ಹೇಳ್ತಾರೆ. ನಂತರ ಸಂಬಂಧಿಸಿದ ಭಾಷೆ ಮತ್ತು ಇತರ ವಿಷಯಗಳಲ್ಲಿ ಕನಿಷ್ಠ ಶೇಕಡ 50 ಸರಾಸರಿ ಅಂಕಗಳನ್ನು ಪಡೆದಿರಬೇಕು ಮತ್ತು ಸದರಿ ಭಾಷೆಯಲ್ಲಿ ಅಭ್ಯಾಸ ಬೋಧನಾ ವಿಧಾನವನ್ನು ಶಿಕ್ಷಕರ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಅಭ್ಯಾಸ ಮಾಡಿರ್ಬೇಕು ಅನ್ನುವಂತಹದನ್ನ ಹೇಳ್ತಾರೆ. ನಂತರ ಈ ವಿಜ್ಞಾನ ಶಿಕ್ಷಕರಿಗೆ ನೋಡಿದಾಗ ಪದವಿಯಲ್ಲಿ ಗಣಿತ ವ್ಯಾಸಂಗ ಮಾಡಿದ್ದು ಕಡ್ಡಾಯವಾಗಿ ಭೌತಶಾಸ್ತ್ರವನ್ನು ಪದವಿ 3 ವರ್ಷಗಳಲ್ಲಿ ಹಾಗೂ ರಸಾಯನಶಾಸ್ತ್ರ, ಗಣಕ ವಿಜ್ಞಾನ, ಎಲೆಕ್ಟ್ರಾನಿಕ್, ಸಸ್ಯಶಾಸ್ತ್ರ, ಭೂಗೋಳಶಾಸ್ತ್ರ, ಗೃಹ ವಿಜ್ಞಾನ ಒಂದು ವಿಷಯವನ್ನು 3ನೇ ಐಚ್ಛಿಕ ವಿಷಯವನ್ನಾಗಿ ಕಡ್ಡಾಯವಾಗಿ ಪದವಿಯಲ್ಲಿ 3 ವರ್ಷಗಳ ಅಭ್ಯಾಸ ಮಾಡಬೇಕು ಅನ್ನುವಂಥ. ಮತ್ತು 4 ವರ್ಷದ ಪದವಿಯನ್ನು ಪಡ್ಕೊಂಡಂತವರಿಗೆ ಸಹ ಇದೆ. ವಾಸ್ತುಶಿಲ್ಪ ವಿಷಯದ ಪದವೀಧರರನ್ನು ಹೊರತುಪಡಿಸಿದಂತೆ ಗಣಿತ ವಿಷಯವನ್ನು ಮೊದಲನೇ 3-4 ಸೆಮಿಸ್ಟರ್ಗಳಲ್ಲಿ ಹಾಗೂ ಅನಿಯಮಿತ ಗಣಿತ ವಿಷಯವನ್ನು ಇತರೆ ಸೆಮಿಸ್ಟರ್ಗಳಲ್ಲಿ ಅಭ್ಯಾಸ ಮಾಡಿರುವ ಇಂಜಿನಿಯರಿಂಗ್ ಪದವೀಧರರಾಗಿರ್ಬೇಕು ಅನ್ನುವಂಥ. ಇಂಜಿನಿಯರಿಂಗ್ ಪದವೀಧರರಿಗೂ ಸಹ ಇದೊಂದು ಅವಕಾಶವನ್ನು ಮಾಡಿಕೊಡಲಾಗಿದೆ. ಯಾವ ರೀತಿ ಅನ್ನುವಂಥದ್ದಾಗಿ ನೋಡಿ ಗಣಿತ ವಿಷಯವನ್ನು ಓದಬೇಕು ಅನ್ನುವಂಥದ್ದನ್ನು ಹೇಳ್ತೀವಿ. ಪದವೀಧರರಾಗಿದ್ದಲ್ಲಿ ಪದವಿಯಲ್ಲಿ ಶೇಕಡ 50 ಸರಾಸರಿ ಅಂಕಗಳನ್ನು, ಇಂಜಿನಿಯರಿಂಗ್ ಪದವೀಧರರಾಗಿದ್ದಲ್ಲಿ ಗಣಿತ ವಿಷಯದಲ್ಲಿ ಮತ್ತು ಅನ್ವಯಿಕ ಗಣಿತ ವಿಷಯದಲ್ಲಿ ಕನಿಷ್ಠ ಸರಾಸರಿ ಶೇಕಡ 50 ಅಂಕಗಳನ್ನು ಪಡೆದಿರಬೇಕು ಅನ್ನುವಂತಹದನ್ನ ಒಟ್ಟು ಸಾಕಷ್ಟು ವಿದ್ಯಾರ್ಥಿಗೆ ಸಂಬಂಧಪಟ್ಟಂತಹ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಸದರಿ 3 ವಿಷಯಗಳಲ್ಲಿ ಕನಿಷ್ಠ ಒಂದು ವಿಷಯದಾದರೂ ಅಭ್ಯಾಸ ಬೋಧನಾ ವಿಧಾನವನ್ನ ಶಿಕ್ಷಕರ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಪಡೆದಿರಬೇಕು. DED ಆಗಿರ್ಬೋದು ಅಥವಾ BEd ಆಗಿರ್ಬೇಕು, ಆ ಬೋಧನಾ ವಿಧಾನದ ಕುರಿತು ಅಭ್ಯಸಿಸಿರ್ಬೇಕು ಅನ್ನುವಂತಹದನ್ನ ಹೇಳ್ತಾರೆ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಜೀವಶಾಸ್ತ್ರ ಹುದ್ದೆಗೆ ನೋಡೋದಾದ್ರೆ ಈ ಹುದ್ದೆಗಳು ವಿಜ್ಞಾನ ಮತ್ತು ಗಣಿತ ವಿಷಯದ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಶಿಕ್ಷಕರ ಅನುಪಾತದ ಸಾರ ಹುದ್ದೆ ಇರುವ ಶಾಲೆಯಲ್ಲಿ ಮಾತ್ರ ಇರ್ತಾರೆ. ಅಂತಹ ಶಾಲೆಯಲ್ಲಿನ ಮೇಲಿನ 2ನೇ ಹುದ್ದೆಯು ಜೀವಶಾಸ್ತ್ರ ವಿಷಯ ಹುದ್ದೆಯಾಗಿ ನಾಮಾಂಕನಗೊಳ್ಳುತ್ತದೆ. ಅಭ್ಯರ್ಥಿಯಾಗದಲ್ಲಿ ಜೀವಶಾಸ್ತ್ರ ವಿಷಯ ಎಲ್ಲಾ ಶಾಲೆಗಳನ್ನು ಇರುವುದಿಲ್ಲ, ಕೆಲವೊಂದು ಶಾಲೆಗಳನ್ನು ಮಾತ್ರ ಇರುತ್ತದೆ. ಅಂತಹ ಸಂದರ್ಭದಲ್ಲಿ 2ನೇ ಹುದ್ದೆಯಾಗಿ ಆಯ್ಕೆ ಮಾಡ್ಕೊಬಹುದು ಎನ್ನುವಂತಹದನ್ನು. ಪದವಿಯಲ್ಲಿ ರಸಾಯನಶಾಸ್ತ್ರವನ್ನು ಕಡ್ಡಾಯವಾಗಿ 3 ವರ್ಷಗಳು ವ್ಯಾಸಂಗ ಮಾಡಿದ್ದು ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ರೇಷ್ಮೆ ಕೈಗಾರಿಕೆ, ಪರಿಸರ ಶಾಸ್ತ್ರ, ಅನುವಂಶಿಕ ವಿಜ್ಞಾನ, ಸೂಕ್ಷ್ಮ ಜೀವ ವಿಜ್ಞಾನ ಶಾಸ್ತ್ರ, ಗಣಿತ ವಿಷಯಗಳು ಯಾವುದಾದರೂ 2 ವಿಷಯಗಳಲ್ಲಿ ಕಡ್ಡಾಯವಾಗಿ ಪದವಿಯಲ್ಲಿ 3 ವರ್ಷಗಳು ಅಭ್ಯಾಸ ಮಾಡಿರ್ತಕ್ಕದ್ದು. ಮೇಲಿನ 3 ವಿಷಯಗಳಲ್ಲಿ ಪದವಿಯಲ್ಲಿ ಶೇಕಡ 50 ಸರಾಸರಿ ಅಂಕಗಳನ್ನು ಪಡೆದಿರಬೇಕು ಅನ್ನುವಂಥದ್ದು ಹೇಳ್ತಾರೆ. ಸದರಿ 3 ವಿಷಯಗಳಲ್ಲಿ ಕನಿಷ್ಠ ಒಂದು ವಿಷಯದಲ್ಲಾದರೂ ಅಭ್ಯಾಸ ಬೋಧನಾ ವಿಧಾನವನ್ನು ಶಿಕ್ಷಕರ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಅಭ್ಯಾಸ ಮಾಡಿರಬೇಕು. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಸಮಾಜ ಪಾಠಗಳು ಹುದ್ದೆಗೆ ಅಭ್ಯರ್ಥಿಯಾಗಿದ್ದಲ್ಲಿ ಅಂದ್ರೆ ಸಮಾಜ ವಿಜ್ಞಾನ ಶಿಕ್ಷಕರಾಗುವಂತಹ ಪದವಿಯಲ್ಲಿ ಕೆಳಗಿನ ವಿಷಯಗಳಲ್ಲಿ 2 ವಿಷಯಗಳ ಐಚ್ಛಿಕ ವಿಷಯಗಳಾಗಿ ಅಭ್ಯಾಸ ಮಾಡಬೇಕು. ಅಂದ್ರೆ ಈಗ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಅನ್ನುವಂತ ತೆಗೆದುಕೊಂಡಿರ್ತಾರೆ, ಹಿಸ್ಟ್ರಿ, ಎಕನಾಮಿಕ್, ಕನ್ನಡ ಅನ್ನುವಂತ ತೆಗೆದುಕೊಂಡಿರ್ತಾರೆ. ಹೀಗೆ ಈ ನಿಗದಿಪಡಿಸಿದಂತಹ 2 ವಿಷಯಗಳನ್ನು ತಮ್ಮ ಪದವಿಯಲ್ಲಿ ಅಭ್ಯಾಸ ಮಾಡಿರಬೇಕು ಅನ್ನುವಂತಹದ್ದು. ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ ಇವುಗಳಲ್ಲಿ ಇತಿಹಾಸ ಅಥವಾ ಅರ್ಥಶಾಸ್ತ್ರ ಕಾಮನ್ ಆಗಿ ಎಲ್ಲರೂ ಸಹ ಇತಿಹಾಸವನ್ನು ಓದಿರ್ತಾರೆ. ಇತಿಹಾಸದ ಜೊತೆಗೆ ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ ವಿಷಯಗಳನ್ನ ಅಭ್ಯಾಸ ಮಾಡಬೇಕಾಗಿರುತ್ತೆ. ನಂತರ ಅಥವಾ ಇದರಲ್ಲಿ ಆಗಿರ್ಲಿಲ್ಲ ಅಂದ್ರೆ ಇದು ಆಗಿರ್ಲಿಲ್ಲ ಅಂದ್ರೆ ಸಮಾಜ ಪಾಠಗಳು ಸಮೂಹ ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ ಇವುಗಳ ಪೈಕಿ ಒಂದು ವಿಷಯ ಭಾಷಾ ಸಮೂಹದ್ದು ಅಂದ್ರೆ ಮೇಜರ್ ಆಗಿ ತೆಗೆದುಕೊಂಡು ಓದಿರುವಂತಹದ್ದು. ಕನ್ನಡ ಮೇಜರ್ ಇರ್ಬೋದು, ಆಂಗ್ಲ ಇರ್ಬೋದು, ಹಿಂದಿ, ಮರಾಠಿ, ಉರ್ದು, ತಮಿಳು, ತೆಲುಗು, ಕೊಂಕಣಿ ಈ ವಿಷಯಗಳನ್ನು ಮೇಜರ್ ಆಗಿ ತೆಗೆದುಕೊಂಡು ಓದಿರುವಂತಹ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕೊಟ್ಟಿರುವಂತಹದ್ದು. ನಂತರ ಮೇಲಿನ 2 ವಿಷಯಗಳಲ್ಲಿ ಕನಿಷ್ಠ ಶೇಕಡ 50 ಅಂಕಗಳನ್ನ ಪರಿಗಣಿಸಿರ್ಬೇಕು, ತೆಗೆದುಕೊಂಡಿರ್ಬೇಕು ಅನ್ನುವಂತಹದ್ದು. ನಂತರ ಸಮಾಜ ಪಾಠಗಳು ಸಮೂಹದ ಕನಿಷ್ಠ ಒಂದು ವಿಷಯದಲ್ಲಿ ಆದರೂ ಅಭ್ಯಾಸ ಬೋಧನಾ ವಿಧಾನ ಶಿಕ್ಷಕರ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಅಭ್ಯಾಸ ಮಾಡಬೇಕು ಅನ್ನುವಂತಹದನ್ನು
ಅಂದ್ರೆ B.Ed ಅಲ್ಲಿ ಈ ವಿಷಯವನ್ನು ಬೋಧನಾ ವಿಧಾನವಾಗಿ ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡಿರ್ಬೇಕು ಅನ್ನುವಂತಹದ್ದು. ಆ ನಂತರ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಇತರೆ ವರ್ಗಗಳ ಪ್ರವರ್ಗವೊಂದಕ್ಕೆ ಸೇರಿದ ಅಭ್ಯರ್ಥಿಯಾಗಿದ್ದಲ್ಲಿ ವಿಶೇಷ ಚೇತನಗಳ ಅಭ್ಯರ್ಥಿಯಾಗಿದ್ದು ಪದವಿಯಲ್ಲಿ ಅಥವಾ PUC ಕನಿಷ್ಠ ಶೇಕಡ 45 ಅಂದ್ರೆ ಅವರಿಗೆ 45% ಅವಕಾಶವನ್ನು ಕಲ್ಪಿಸಲಾಗಿದೆ ಅನ್ನುವಂತಹದ್ದು. ನಂತರ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ನೇಮಿಸಿದ ಇನ್ಯಾವುದೇ ಉನ್ನತ ಅಥವಾ ಹೆಚ್ಚುವರಿ ಅರ್ಹತೆಗಳು ಪರಿಗಣಿಸಲಾಗುತ್ತೆ ಅನ್ನುವಂತಹದ್ದು. ಇನ್ನೊಂದು, ಈಗ 4 ವರ್ಷಗಳ B.Ed ಜೊತೆಗೆ ಪದವಿ ಜೊತೆಗೆ B.Ed ಅನ್ನ ಪಡ್ಕೊಂಡವರಿಗೂ ಸಹ ವಿಶೇಷವಾಗಿ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರುವಂತಹ ನೋಡಬಹುದು. 4 ವರ್ಷಗಳ ಸಂಯೋಜಿತ ಶಿಕ್ಷಕರ ಶಿಕ್ಷಣ ಪದವಿಯನ್ನು ಹೊಂದಿರುವ ಅಭ್ಯರ್ಥಿಯಾಗಿದ್ದು ಮೇಲಿನಂತೆ ಸಂಬಂಧಿತ ಐಚ್ಛಿಕ ವಿಷಯಗಳನ್ನು ವ್ಯಾಸಂಗ ಮಾಡಿರ್ತಕ್ಕಂಥ ಎಂಬುದಕ್ಕೆ ಪದವಿಯಲ್ಲಿ 3 ವರ್ಷಗಳು ಕಡ್ಡಾಯವಾಗಿ ಓದಬೇಕು ಎಂಬ ಅನ್ವಯವಾಗುವುದಿಲ್ಲ. ಯಾಕಂದ್ರೆ ಅವರಿಗೆ ಪದವಿಯ ಜೊತೆಗೆ B.Ed ಆಗಿರೋದ್ರಿಂದ 4 ವರ್ಷಗಳಲ್ಲಿ ಪದವಿ ಮತ್ತು B.Ed ಎರಡನ್ನು ಮುಗಿಸ್ಕೊಂಡಿರ್ತಾರೆ. ಅಂತವರಿಗೆ ಇಲ್ಲಿ ವಿಷಯವನ್ನು ಪರಿಗಣಿಸಲಾಗುತ್ತೆ. ಎಲಿಮೆಂಟರಿ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿ ಎಂದರೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ NCT ಅಂಗೀಕೃತ ಡಿಪ್ಲೊಮಾ ಅಥವಾ ಪದವಿಯನ್ನು ಪಡ್ಕೊಂಡಿರ್ಬೇಕು ಅನ್ನುವಂತಹದ್ದು. ವಿಶೇಷ ಶಿಕ್ಷಣ ಡಿಪ್ಲೊಮಾ ಅಥವಾ ಪದವಿ ಎಂದರೆ ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ RCA ಅಂಗೀಕೃತ ಪದವಿಯನ್ನು ಪಡ್ಕೊಂಡಿರ್ಬೇಕು ಅನ್ನುವಂತಹದ್ದು. ಹೀಗೆ GPSTR ಪದವಿ ಹುದ್ದೆಗಳಿಗೆ ನೋಡಿದಾಗ ಇಷ್ಟು ವಿದ್ಯಾರ್ಥಿಯನ್ನ ಮಾನದಂಡವನ್ನ ಪರಿಗಣಿಸಲಾಗಿದೆ. ಇದರಲ್ಲಿ ಹುದ್ದೆಗಳನ್ನ ನಾವು ನೋಡೋದಾದ್ರೆ ಕಲ್ಯಾಣ ಕರ್ನಾಟಕಕ್ಕೆ 3,228 ಹುದ್ದೆಗಳು, ಕಲ್ಯಾಣ ಕರ್ನಾಟಕೇತರವಾಗಿ 5,272 ಹುದ್ದೆಗಳನ್ನ ಇಲ್ಲಿ ಕೊಡಲಾಗಿದೆ. ಒಟ್ಟು 8,500 ಹುದ್ದೆಗಳನ್ನ ಇಲ್ಲಿ ನೇಮಕಾತಿ ಮಾಡಲಾಗ್ತಿದೆ GPSTR ಹುದ್ದೆಗಳನ್ನ. ಇದೊಂದು ಒಳ್ಳೆಯ ಅವಕಾಶ, ಸುವರ್ಣ ಅವಕಾಶ. ಇದು ಜಿಲ್ಲಾವಾರು ನಂತರ ಇದನ್ನ ವರ್ಗೀಕರಣ ಮಾಡಿರುವಂತಹ ಪಟ್ಟಿಯನ್ನು ಆಮೇಲೆ ನಂತರ ನಾವು ವೀಕ್ಷಿಸಬಹುದು. ಆ ವರ್ಗೀಕರಣದ ಮಾಹಿತಿಯ ಪ್ರಕಾರ ನಾವು ಯಾವ ಜಿಲ್ಲೆಗೆ ಅಪ್ಲೈ ಮಾಡಬೇಕು, ಎಲ್ಲಿ ನಮಗೆ ಸೂಕ್ತ ಆಗುತ್ತೆ ಅನ್ನುವಂತಹ ನಾವು ಮೊದಲೇ ನಿರ್ಧರಿಸಿಕೊಂಡು ಅಪ್ಲೈಯನ್ನ ಮಾಡಬಹುದು. ನಂತರ ಇತ್ತೀಚೆಗೆ ಹೊಸದಾಗಿ ಒಂದು ಹುದ್ದೆಯನ್ನ ಸೇರಿಸಿರುವಂತಹ ನೋಡಬಹುದು, ಗಣಕ ವಿಜ್ಞಾನ ಶಿಕ್ಷಕರು ಅನ್ನುವಂತಹದನ್ನ. ಇದು 1ರಿಂದ 8ನೇ ತರಗತಿಯವರೆಗೂ ಬೋಧನೆಯನ್ನ ಮಾಡಬೇಕಾಗುತ್ತೆ. ಬ್ಯಾಚುಲರ್ ಆಫ್ ಸೈನ್ಸ್ BCA ಮಾಡಿದಂತವರಿಗೆ ಹೆಚ್ಚು ಅವಕಾಶವನ್ನು ನಾವು ನೋಡಬಹುದು. ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅನ್ನುವಂತಹದನ್ನ ನೋಡಬಹುದು. ಯಾರು BCA ನಲ್ಲಿ ಪದವಿಯನ್ನು ಪಡ್ಕೊಂಡಿರ್ತಾರೋ ಬ್ಯಾಚುಲರ್ ಆಫ್ ಸೈನ್ಸ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಪದವಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಆಗು ತೆಗೆದುಕೊಂಡಿರ್ತಾರೆ, ಒಂದು BCA ಆಗು ಓದಿರ್ತಾರೆ, ಕಂಪ್ಯೂಟರ್ ಅಪ್ಲಿಕೇಶನ್ ಆಗಿ ಓದಿರ್ತಾರೆ. ಅಂತಹ ಅಭ್ಯರ್ಥಿಗೆ ಇದನ್ನು ಅವಕಾಶ ಮಾಡಿಕೊಟ್ಟಿರುವಂತಹದ್ದು. ಯಾರ್ಯಾರು ಕಂಪ್ಯೂಟರ್ ಅನ್ನ ವಿಶೇಷ ಸಬ್ಜೆಕ್ಟ್ ಆಗಿ ತೆಗೆದುಕೊಂಡಿದ್ರು ಅಂತವ್ರಿಗೆ ಇದು ಅವಕಾಶವನ್ನ ಮಾಡಿಕೊಡಲಾಗಿದೆ. ಇವರು ಸಹ ಶೇಕಡ 50 ಅಂಕಗಳನ್ನ ಪಡ್ಕೊಂಡಿರ್ಬೇಕು. ಕನ್ನಡ ಭಾಷೆಯನ್ನು SSLCಯಲ್ಲಿ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಭ್ಯಾಸ ಮಾಡಿರ್ಬೇಕು ಅನ್ನುವಂಥದ್ದನ್ನು ಇರ್ತಾರೆ. ಅಂದ್ರೆ ಕನ್ನಡ ಎಲ್ಲಾ ಹುದ್ದೆಗಳಿಗೂ ಸಹ ಕನ್ನಡವನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಲ್ಲರೂ ಸಹ ಅಧ್ಯಯನ ಮಾಡಿರ್ಬೇಕು. ಅಂತವರಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಇನ್ನೊಂದು, ಶಾಲಾ ಶಿಕ್ಷಣ ಇಲಾಖೆ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಾತಿ ಹೊಂದಿದ್ದಲ್ಲಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ NCT ನಿಂದ ಮಾನ್ಯತೆ ಪಡೆದ ಸಂಸ್ಥೆಯನ್ನು ನೇಮಕಾತಿಗೊಂಡ 5 ವರ್ಷಗಳ ಒಳಗಾಗಿ, ಅಂದ್ರೆ ಯಾರಾದ್ರೂ ನೇಮಕಾತಿ ಆದ್ರೆ ಈಗಾಗಲೇ ಪದವಿ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ, ಆಮೇಲೆ ನಂತರ ನೇಮಕಾತಿ ಆದ್ಮೇಲೆ 5 ವರ್ಷಗಳ ಒಳಗಾಗಿ B.Ed ಅಥವಾ B.Ed ಅನ್ನ ಬ್ಯಾಚುಲರ್ ಆಫ್ ಎಜುಕೇಶನ್ ಅನ್ನ ಮುಗಿಸ್ಕೊಬೇಕಾಗುತ್ತೆ ಅನ್ನುವಂತಹದನ್ನ ಹೇಳ್ತಿದ್ದಾರೆ. ಅಂದ್ರೆ ವಿಶೇಷವಾದ ಅವಕಾಶವನ್ನ ಕೊಟ್ಟಿರುವಂತಹದನ್ನ ನಾವು ನೋಡಬಹುದು. ಇವರಿಗೆ ಹುದ್ದೆಗಳನ್ನ ನೋಡೋದಾದ್ರೆ ಕಲ್ಯಾಣ ಕರ್ನಾಟಕಕ್ಕೆ 300 ಹುದ್ದೆಗಳು, ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು 200 ನೋಡಬಹುದು. ಒಟ್ಟು 500 ಹುದ್ದೆಗಳು. ಅಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಎಲ್ಲರೂ ಸಹ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಜನ ಓದ್ತಿರೋದ್ರಿಂದ ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಂದ್ರೆ ಕಂಪ್ಯೂಟರ್ ಜ್ಞಾನವನ್ನು ಪರಿಶೀಲಿಸಲು ಅಥವಾ ಕಂಪ್ಯೂಟರ್ನ ಜ್ಞಾನವನ್ನು ವಿಸ್ತರಿಸಲು ಈ ಗಣಕ ವಿಜ್ಞಾನ ಶಿಕ್ಷಕರು, ಕಂಪ್ಯೂಟರ್ ಶಿಕ್ಷಕರನ್ನ ನೇಮಕಾತಿ ಮಾಡ್ತಿರುವಂತಹ ನೋಡಬಹುದು. ಇದೊಂದು ಸುವರ್ಣ ಅವಕಾಶ ಅಭ್ಯರ್ಥಿಗಳಿಗೂ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೂ ಸಹ ಕಂಪ್ಯೂಟರ್ ಜ್ಞಾನವನ್ನು ಬಳಸಿಕೊಳ್ಳಲು ಮಾಡ್ತಿರುವಂತಹ ಒಳ್ಳೆಯ ಕಾರ್ಯ ಅಂತ ಹೇಳ್ಬೋದು. ನಂತರ HSTR ಪ್ರೌಢಶಾಲಾ ಶಿಕ್ಷಕರು, ಇದು ಈ ಹುದ್ದೆಯನ್ನ ಕಾಲ್ ಮಾಡಿದ್ರೆ ಸುಮಾರು 15 ವರ್ಷಗಳಾಗಿದ್ದಾವೆ. 15 ವರ್ಷಕ್ಕಿಂತ ಹೆಚ್ಚು ಆಗಿರುವಂತಹದನ್ನು ನೋಡಬಹುದು. 2015ರಲ್ಲಿ ನೇಮಕಾತಿ ಮಾಡಿರುವಂತಹದ್ದು ಸುಮಾರು 10-11 ವರ್ಷಗಳಾಗಿರುವಂತಹದನ್ನು ನೋಡಬಹುದು. ಈ ಹುದ್ದೆಗಳನ್ನ ನಾವು ನೋಡೋದಾದ್ರೆ ವಿದ್ಯಾರ್ಥಿಯನ್ನ ನೋಡೋದಾದ್ರೆ ಸಹ ಶಿಕ್ಷಕರು ಕಲಾ ವಿಷಯದಲ್ಲಿನ ಪದವಿಯಲ್ಲಿ ಕೆಳಗಿನ 2 ವಿಷಯಗಳಲ್ಲಿ ಐಚ್ಛಿಕ ವಿಷಯಗಳನ್ನಾಗಿ ಅಭ್ಯಾಸ ಮಾಡಿರ್ಬೇಕು. ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ ಅಥವಾ ಸಮಾಜಶಾಸ್ತ್ರ. ಇದು ಸಮಾಜ ವಿಜ್ಞಾನ ಶಿಕ್ಷಕರು, ಕಲಾ ಶಿಕ್ಷಕರಿಗೆ ಅನ್ವಯಿಸುತ್ತೆ. 2 ವಿಷಯಗಳಲ್ಲಿ ಓದಿರ್ಬೇಕು. ಇತಿಹಾಸವನ್ನು ಎಲ್ಲರೂ ಓದಿರ್ತಾರೆ, ಅದ್ರ ಜೊತೆಗೆ ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ ವಿಷಯಗಳನ್ನ ಓದಬೇಕು. ಕೆಲವರು ಇತಿಹಾಸದ ಜೊತೆಗೆ ಸೈಕಾಲಜಿಯನ್ನು ಓದಿರುವಂತಹದ್ದು, ಮನೋವಿಜ್ಞಾನ ಓದಿರುವಂತಹದ್ದು, ನಂತರ ಲ್ಯಾಂಗ್ವೇಜ್ ಅನ್ನು ಓದಿರುವಂತಹದ್ದು, ಎಜುಕೇಶನ್ ಅನ್ನು ಓದಿರುವಂತಹದ್ದು. ಇಂತಹ ಅಭ್ಯರ್ಥಿಗಳಿಗೆ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ.
ಇದ್ರ ಜೊತೆಗೆ ಎರಡು ವಿಷಯಗಳನ್ನ ಓದಿರ್ಬೇಕು ಅನ್ನುವಂತಹದ್ದು. ಏನಾದ್ರು ಲ್ಯಾಂಗ್ವೇಜ್ ಓದಿದ್ರೆ ಅವ್ರಿಗೆ ಲ್ಯಾಂಗ್ವೇಜ್ ಟೀಚರ್ ಆಗಿ ಆಯ್ಕೆ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ನಂತರ ಸಹ ಈಗ ಬಯಾಲಜಿ ಟೀಚರ್ಗಳನ್ನ ವಿಶೇಷವಾಗಿ ಮಾಡಲಾಗುತ್ತೆ. ಸಹ ಶಿಕ್ಷಕರು ಜೀವಶಾಸ್ತ್ರ, ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡು ವಿಭಾಗದಲ್ಲಿ ನೋಡಬಹುದು. ವಿಜ್ಞಾನ ವಿಷಯದ ಪದವಿಯಲ್ಲಿ ಕೆಳಗಿನ ಎರಡು ವಿಷಯಗಳನ್ನ ಅಭ್ಯಾಸ ಮಾಡಿರ್ತಕ್ಕದ್ದು ಅನ್ನುವಂಥದ್ದು. ರಸಾಯನಶಾಸ್ತ್ರ, ಇವರಿಗೂ ಸಹ ಎರಡು ವಿಷಯಗಳು ನೋಡಿರ್ಬೇಕು, ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ. ರಸಾಯನಶಾಸ್ತ್ರ ಕಡ್ಡಾಯ ಐಚ್ಛಿಕ ವಿಷಯವನ್ನು ತೆಗೆದುಕೊಂಡು ಅದ್ರ ಜೊತೆಗೆ ಸಸ್ಯಶಾಸ್ತ್ರ ಅಥವಾ ಪ್ರಾಣಿಶಾಸ್ತ್ರವನ್ನ ಓದಿದಂತವರಿಗೆ ಬಯಾಲಜಿ ಟೀಚರ್ಗೆ ಇಲ್ಲಿ ಅವಕಾಶವನ್ನ ಕೊಡಲಾಗಿದೆ. ಮತ್ತೆ ಇನ್ನೊಂದು ಅವಕಾಶ, ಶಿಕ್ಷಕರ ಶಿಕ್ಷಣ ಪದವಿಯನ್ನು ಹೊಂದಿರತಕ್ಕಂಥದ್ದು BEd ಅನ್ನ ಪಡ್ಕೊಂಡಿರ್ಬೇಕು ಅನ್ನುವಂತಹದನ್ನ ಹೇಳ್ತಾರೆ. ಮೇಲಿನ ವಿದ್ಯಾರ್ಥಿಗಳ ಜೊತೆಗೆ ಮತ್ತು ಎರಡನೇ ಹುದ್ದೆಗಳಿಗೆ ಯಾವ ಮಾಧ್ಯಮದಲ್ಲಿ ಪಾಠ ಬೋಧನೆ ಮಾಡುವಾಗ ಆ ಭಾಷೆಯನ್ನು ಪದವಿಯಲ್ಲಿ ಅಭ್ಯಾಸ ಮಾಡಬೇಕು. ನೀವು ಅಪ್ಲಿಕೇಶನ್ ಮಾಡುವಾಗ ಯಾವ ಮಾಧ್ಯಮವನ್ನ ನೀವು ಅಭ್ಯಾಸ ಮಾಡಿದಿರೋ ಆ ಮಾಧ್ಯಮದಲ್ಲೇ ನೀವು ಪರೀಕ್ಷೆಯನ್ನ ಬರೀಬೇಕಾಗಿರ್ಬೇಕಿತ್ತು ಮತ್ತು ಆ ಪದವಿಯನ್ನು ಅಂತರಲ್ಲಿ ಅದೇ ಮಾಧ್ಯಮದಲ್ಲಿ ಅಭ್ಯಸಿಸಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಯಾವ ಅಭ್ಯರ್ಥಿಯು ಸದರಿ ಭಾಷೆಯನ್ನು ಪದವಿಯಲ್ಲಿ ವ್ಯಾಸಂಗ ಮಾಡುವುದಿಲ್ಲ ಅಂತಹ ಅಭ್ಯರ್ಥಿ SSLCಯಲ್ಲಿ ಆ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರ್ಬೇಕು ಎನ್ನುವಂತಹದ್ದು. ಅಂದ್ರೆ ಕನ್ನಡವನ್ನ ನೀವೇನಾದ್ರು ಓದಿಲ್ಲ ಅಂದ್ರೆ ಆ ಪರೀಕ್ಷೆಯನ್ನ ಅದನ್ನು SSLCಯಲ್ಲಿ ನೀವು ಕನ್ನಡ ಭಾಷೆಯನ್ನು ಓದಿಲ್ಲ ಅಂದ್ರೆ ಇದಕ್ಕೆ ವಿಶೇಷವಾದ ಪರೀಕ್ಷೆ ಇರುತ್ತೆ, ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಾಗುತ್ತೆ. ಅಥವಾ ಈ ಭಾಷೆಯನ್ನ ನೀವು SSLCಯಲ್ಲಿ ಉತ್ತೀರ್ಣ ಅಂದ್ರೆ ಓದಿರ್ಬೇಕು, ಅಭ್ಯಾಸ ಮಾಡಿರ್ಬೇಕು ಅನ್ನುವಂತಹದನ್ನ ಇಲ್ಲಿ ಹೇಳಲಾಗ್ತದೆ. ಅಥವಾ ಪದವಿ ಅಥವಾ SSLC ಹಂತದ ವ್ಯಾಸಂಗವನ್ನು ಆ ಮಾಧ್ಯಮದಲ್ಲಿ ಪೂರೈಸಿರ್ತಕ್ಕದ್ದು ಅನ್ನುವಂತಹದನ್ನ ಹೇಳ್ತಾರೆ. ನಂತರ ಈ UGC ಮಾನ್ಯತೆ ಹೊಂದಿದ ವಿಶ್ವವಿದ್ಯಾಲಯದಲ್ಲಿ ಆ ಭಾಷೆಯ ಡಿಪ್ಲೊಮಾ ಆಗತ್ತೆ ಹೊಂದಿರಬೇಕು ಅನ್ನುವಂತಹದ್ದು. ಕನ್ನಡ ಭಾಷೆಯಲ್ಲಿ ಬೋಧಿಸಬೇಕಾದ ಶಿಕ್ಷಕರಾಗಿದ್ದಲ್ಲಿ ಕರ್ನಾಟಕ ರಾಜ್ಯ ಪರೀಕ್ಷಾ ಹಾಗೂ ಮೊದಲನೇ ಮಂಡಳಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕನ್ನಡ ಭಾಷಾ ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಪಡೆದಿರಬೇಕು. ಏನಾದರೂ ನೀವು SSLCಯಲ್ಲಿ ಓದಿಲ್ಲ ಅಂದ್ರೆ ಕನ್ನಡ ಭಾಷೆಯಲ್ಲಿ ಬೋಧಿಸಬೇಕಾದ ಶಿಕ್ಷಕರಾಗಿದ್ದಲ್ಲಿ ನೀವು ಈ ಪರಿಷತ್ತಿನಿಂದ ಪಡ್ಕೊಳ್ಳುವಂತಹ ಕನ್ನಡ ಭಾಷೆ ಸರ್ಟಿಫಿಕೇಟ್ ಅನ್ನ ಪಡ್ಕೊಬೇಕಾಗುತ್ತೆ. ಇಂಗ್ಲಿಷ್ ಅಲ್ಲಿ ಬೋಧನೆ ಮಾಡಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಸರ್ಟಿಫಿಕೇಟ್ ಅನ್ನು ಪಡ್ಕೊಬೇಕಾಗುತ್ತೆ. ಅದು ನಂತರ ಭಾಷಾ ಶಿಕ್ಷಕರು ಕನ್ನಡ ಮತ್ತೆ ಆಂಗ್ಲ ಭಾಷೆಯಲ್ಲಿ ಬೋಧನೆ ಮಾಡುವಂತಹ ಶಿಕ್ಷಕರು ಕಲಾ ವಿಷಯದಲ್ಲಿ ಪದವಿಯನ್ನು ಹೊಂದಿರತಕ್ಕದ್ದು ಮತ್ತು ಸದರಿ ಪದವಿಯಲ್ಲಿ ಕನ್ನಡ ಅಥವಾ ಆಂಗ್ಲ ಭಾಷೆಯನ್ನು ಒಂದು ಐಚ್ಛಿಕ ವಿಷಯನಾಗಿ ಓದಿರ್ಬೇಕು ಅನ್ನುವಂತಹದ್ದು. ಯಾರು ಸಮಾಜ ವಿಜ್ಞಾನ ಶಿಕ್ಷಕರಾಗಿರ್ತಾರೋ ಅವರು ಅಲ್ಲಿ ಎರಡು ವಿಷಯಗಳನ್ನು, ಇತಿಹಾಸ ಅಥವಾ ರಾಜ್ಯಶಾಸ್ತ್ರ ವಿಷಯದಲ್ಲಿ ಯಾವ್ದಾದ್ರು ಒಂದು ವಿಷಯವನ್ನು ಓದಿದ್ರೆ ಐಚ್ಛಿಕ ವಿಷಯವನ್ನಾಗಿ ಕನ್ನಡವನ್ನು ತೆಗೆದುಕೊಂಡಂತವರಿಗೆ ಇಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಕನ್ನಡ ಮೇಜರ್ ಓದಿರುವಂತಹವರು, ಇಂಗ್ಲಿಷ್ ಮೇಜರ್ ಓದಿರುವಂತಹ ಅಭ್ಯರ್ಥಿಗೆ ನಾವು ಹೆಚ್ಚು ಅವಕಾಶವಿದ್ದು ಪದವಿಯಲ್ಲಿ ಐಚ್ಛಿಕ ವಿಷಯವಾಗಿ ಓದಿರ್ಬೇಕು ಅನ್ನುವಂತಹದ್ದು. ಶಿಕ್ಷಕರ ಶಿಕ್ಷಣ ಅಂದ್ರೆ BEd ಅನ್ನ ಓದಿರ್ಬೇಕು. ಅಭ್ಯರ್ಥಿಯು ಪದವಿಯಲ್ಲಿ ಸದರಿ ಭಾಷೆನ ಐಚ್ಛಿಕ ವಿಷಯವಾಗಿ ಓದಿರ್ಬೇಕು ಅನ್ನುವಂಥದ್ದನ್ನ ವಿಶೇಷವಾಗಿ ಪರಿಗಣಿಸಿರುವಂತಹದ್ದು ನೋಡ್ಬೋದು. ಸದರಿ ಏನಾದ್ರು ಪದವಿಯಲ್ಲಿ ಓದಿಲ್ಲ ಅಂದ್ರೆ ಅವ್ರು ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡಿರ್ಬೇಕು, MA ಓದಿರ್ಬೇಕು ಅನ್ನುವಂತಹ ರೀತಿ. ಪದವಿಯಲ್ಲಿ ಏನಾದ್ರು ಐಚ್ಛಿಕ ವಿಷಯ ಓದಿಲ್ಲ ಅಂದ್ರೆ MA ಪದವಿಯನ್ನ ಓದಿರ್ಬೇಕು ಅನ್ನುವಂತಹದ್ದು. ಅದೇ ವಿಷಯದ ಶಿಕ್ಷಣದಲ್ಲಿ ಪದವಿಯನ್ನು ಪಡೆಯತಕ್ಕದ್ದು ಮತ್ತು ಬೋಧನಾ ವಿಧಾನವನ್ನು ಅಭ್ಯಸಿರ್ತದೆ. ಅಂದ್ರೆ BEd ಅಲ್ಲಿ ಏನು ಕನ್ನಡ ಬೋಧನಾ ವಿಧಾನವನ್ನು ಅಭ್ಯಾಸ ಮಾಡಿರ್ಬೇಕು ಅನ್ನುವಂತಹದನ್ನು ಹೇಳ್ತಿದ್ದಾರೆ. ಈ ನಿಟ್ಟಿನಲ್ಲಿ ಈ ಒಟ್ಟು ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳನ್ನ ನಾವು ನೋಡಬಹುದು. ಇದಕ್ಕೆ ನಿಗದಿಪಡಿಸಿರುವಂತಹ ವಿದ್ಯಾರ್ಥಿಗಳನ್ನ ನೋಡಬಹುದು. ನಂತರ ಒಟ್ಟು ಹುದ್ದೆಗಳನ್ನ ನೋಡಿದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 2214 ಹುದ್ದೆಗಳು, ಕಲ್ಯಾಣ ಕರ್ನಾಟಕ ಹುದ್ದೆಗಳು 2286, ಒಟ್ಟಾರೆ 4500 ಹುದ್ದೆಗಳನ್ನ ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳನ್ನ ಕಾಲ್ ಮಾಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳಲ್ಲಿ ನೀವು ನೋಡೋದಾಗಿ ಬಹುತೇಕ 2286 ಹುದ್ದೆಗಳು. ಇದೊಂದು ಒಳ್ಳೆಯ ಅವಕಾಶ, ವಿದ್ಯಾರ್ಥಿಗಳು ಇದನ್ನು ಸಮಗ್ರವಾಗಿ ಬಳಸ್ಕೊಬಹುದು ಅನ್ನುವಂತಹ ಹೇಳ್ತಾ ಇದ್ದೇನೆ. ನಂತರ ಪ್ರೌಢಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು, ಗ್ರೇಡ್ 1 ದೈಹಿಕ ಶಿಕ್ಷಣ ಶಿಕ್ಷಕರು ಅಂತ ಕರೀತಾರೆ. ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡು ಶೇಕಡ 50ರಷ್ಟು ಅಂಕಗಳನ್ನ ಪಡೆದಿರಬೇಕು ಅನ್ನುವಂತಹದ್ದು. ದೈಹಿಕ ಶಿಕ್ಷಣವು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡಿರುವ ಪದವಿ ವಿದ್ಯಾರ್ಥಿ ಶೇಕಡ ಅಂದ್ರೆ SC ST ಅಭ್ಯರ್ಥಿ ಅಂದ್ರೆ ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯವಾಗಿ ಆಯ್ಕೆ ಮಾಡಿಕೊಂಡಿರುವ ಪದವಿ ವಿದ್ಯಾರ್ಥಿಯಲ್ಲಿ ಶೇಕಡ 45ರಷ್ಟು ಅಂಕಗಳನ್ನು ಪಡೆದಿದ್ದು ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಆಫ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಮಾನ್ಯತೆ ಪಡೆದ ಕ್ರೀಡೆಗಳು ಅಥವಾ ಆಟಗಳು ಅಥವಾ ಅಥ್ಲೆಟಿಕ್ಸ್ ರಾಷ್ಟ್ರ ಮಟ್ಟದ ಅಥವಾ ರಾಜ್ಯ ಮಟ್ಟದ ಅಥವಾ ಅಂತರ್ ವಿಶ್ವವಿದ್ಯಾಲಯ ಮಟ್ಟದ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿರತಕ್ಕದ್ದು ಅನ್ನುವಂತಹದನ್ನ ಹೇಳ್ತೀರಿ. ನಂತರ ನಿಯೋಜಿತ ಸೇವಾ ನಿರತ ಅಭ್ಯರ್ಥಿಗಳಾಗಿದ್ದಲ್ಲಿ ತರಬೇತಿ ಹೊಂದಿದ ದೈಹಿಕ ಶಿಕ್ಷಣ ಶಿಕ್ಷಕರು ತರಬೇತಿದಾರರು ಪದವಿಯಲ್ಲಿ ಶೇಕಡ 45% ಅಂಕಗಳನ್ನ ಪಡೆದಿದ್ದು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ರೆಕಾಗ್ನೈಸೇಷನ್ ನಾಮ್ಸ್ ಮತ್ತು ಪ್ರೊಸೀಜರ್ಸ್ ನಿಯಮಗಳು 2009ರಲ್ಲಿ ಕನಿಷ್ಠ 3 ವರ್ಷಗಳ ಬೋಧನಾ ಅನುಭವವನ್ನು ಹೊಂದಿರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಶೇಕಡ 40ರಷ್ಟು ಅಂಕಗಳು ಸಹಿತ ದೈಹಿಕ ಶಿಕ್ಷಣದಲ್ಲಿ
ಪದವಿಯನ್ನ ಪಡ್ಕೊಂಡಿರ್ಬೇಕು, ಅಥವಾ 40% ಅಂಕಗಳ ಸಹಿತ ದೈಹಿಕ ಶಿಕ್ಷಣವನ್ನ ಐಚ್ಛಿಕ ವಿಷಯನಾಗಿ ಅಭ್ಯಾಸ ಮಾಡಬೇಕು ಅನ್ನುವಂತಹದ್ದು. ಪದವಿಯಲ್ಲಿ ನೀವು ದೈಹಿಕ ಶಿಕ್ಷಣವನ್ನ ಪಡ್ಕೊಂಡು ಓದಿದ್ದಲೇ ಇದ್ದು ಅದನ್ನ BPEd ಅಥವಾ ದೈಹಿಕ ಶಿಕ್ಷಣದಲ್ಲಿ ನೀವು 40% ಅಲ್ಲಿ ಅದನ್ನ ಉತ್ತೀರ್ಣರಾಗಿರ್ಬೇಕು ಅನ್ನುವಂತಹ ಹೇಳ್ತಾ ಇದ್ದಾರೆ. ಅಥವಾ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ರೆಕಾಗ್ನಿಷನ್ ನಾರ್ಮ್ಸ್ ಮತ್ತು ಪ್ರೊಸೀಜರ್ಸ್ ಪ್ರಕಾರದ ಸೂಚನೆಯಲ್ಲಿ ಪದವಿ ಅರ್ಹತೆಯ ಜೊತೆಗೆ ಶಾಲಾ ಅಂತರ್ ಕಾಲೇಜು ಕ್ರೀಡೆಗಳು ಆಟಗಳಲ್ಲಿ ಪಾಲ್ಗೊಂಡಿದ್ದು NCC ಸರ್ಟಿಫಿಕೇಟ್ ಅನ್ನ ಹೊಂದಿರತಕ್ಕದ್ದು ಅನ್ನುವಂತಹ 3 ವರ್ಷಗಳ ಅವಧಿಯ ದೈಹಿಕ ಶಿಕ್ಷಣದಲ್ಲಿ ಪದವಿ ಅಥವಾ BPEd ತರಬೇತಿಯನ್ನು ಪಡ್ಕೊಂಡಿರ್ಬೇಕು ಅನ್ನುವಂತಹದ್ದು. ಅಥವಾ ಪದವಿ ಹೊಂದಿದ್ದು ರಾಜ್ಯ ವಿಶ್ವವಿದ್ಯಾಲಯಗಳನ್ನು ಕ್ರೀಡೆಗಳಲ್ಲಿ ಆಟಗಳಲ್ಲಿ ಅಥ್ಲೆಟಿಕ್ಸ್ ನಲ್ಲಿ ಪ್ರತಿನಿಧಿಸತಕ್ಕದ್ದು ಎನ್ನುವಂತಹದನ್ನ ಹೇಳ್ತಿರುವಂತಹ ನೋಡಬಹುದು. ಅಥವಾ ಪದವಿ ಅರ್ಹತೆ ಇದ್ದು ಅಂತರ್ ಕಾಲೇಜು ಮಟ್ಟದ ಕ್ರೀಡೆಗಳು ಆಟಗಳು ಪಂದ್ಯಗಳಲ್ಲಿ 1 ಅಥವಾ 2 ಅಥವಾ 3ನೇ ಸ್ಥಾನವನ್ನು ಪಡೆದಿದ್ದು SSLC NCC ಸರ್ಟಿಫಿಕೇಟ್ ಅಥವಾ ಸಾಹಸ ಕ್ರೀಡೆಗಳ ಬೇಸಿಕ್ ಕೋರ್ಸ್ ನಲ್ಲಿ ಉತ್ತೀರ್ಣ ಹೊಂದಿರತಕ್ಕದ್ದು ಅನ್ನುವಂತಹ ನೋಡಬಹುದು. ಅಥವಾ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ ಫಾರ್ಮ್ಸ್ ಆಫ್ ಅಪ್ಲಿಕೇಶನ್ ಫಾರ್ ರೆಕಾಗ್ನಿಷನ್ ದಿ ಟೈಮ್ಸ್ ಲಿಮಿಟ್ ಆಫ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಡಿಟರ್ಮಿನೇಷನ್ ಆಫ್ ನಾರ್ಮ್ಸ್ ಅಂಡ್ ಸ್ಟ್ಯಾಂಡರ್ಡ್ ಫಾರ್ ರೆಕಾಗ್ನಿಷನ್ ಆಫ್ ಟೀಚರ್ಸ್ ಎಜುಕೇಶನ್ ಪ್ರೋಗ್ರಾಮ್ಸ್ ಅಂಡ್ ಪರ್ಮಿಷನ್ ಟು ಸ್ಟಾರ್ಟ್ ನ್ಯೂ ಕೇರ್ ಟ್ರೈನಿಂಗ್ಸ್ ನಿಯಮಗಳು 2002 ಪದವಿ ವಿದ್ಯಾರ್ಥಿ ಇದ್ದು ಕ್ರೀಡಾ ವಿಜ್ಞಾನ, ಕ್ರೀಡಾ ಆಡಳಿತ, ಕ್ರೀಡಾ ತರಬೇತಿ, ಯೋಗ, ಒಲಿಂಪಿಕ್ಸ್ ಶಿಕ್ಷಣ, ಕ್ರೀಡಾ ಪತ್ರಿಕೋದ್ಯಮ ಮುಂತಾದ ವಿಷಯಗಳಲ್ಲಿ 1 ವರ್ಷದ ತರಬೇತಿ ಕಾರ್ಯಕ್ರಮವನ್ನು ಪೂರೈಸಿರಬೇಕು ಅನ್ನುವಂತಹ ನೋಡಬಹುದು. ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ನಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಕನಿಷ್ಠ 1 ವರ್ಷದ ಅವಧಿಯ ದೈಹಿಕ ಶಿಕ್ಷಣ ಪದವಿಯನ್ನು BPEd ಪಡೆದಿರಬೇಕು ಅನ್ನುವಂಥದ್ದು. ಮತ್ತು ದೈಹಿಕ ಶಿಕ್ಷಕರಾಗುವಂತವರಿಗೆ ಇಷ್ಟು ವಿದ್ಯಾರ್ಥಿಯನ್ನ ಪರಿಗಣಿಸಲಾಗಿದೆ. ಇದರಲ್ಲಿ ನಿಮಗೆ ಯಾವುದು ಸೂಕ್ತ ಆಗುತ್ತೋ ಅದನ್ನ ನೋಡ್ಕೊಂಡು ಅರ್ಜಿ ಸಲ್ಲಿಸುವಾಗ ಸೂಕ್ತವಾಗಿ ಪರೀಕ್ಷಿಸಿಕೊಂಡು 2 ಬಾರಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಒಟ್ಟು ಹುದ್ದೆಗಳನ್ನು ನೋಡಿದಾಗ ಕಲ್ಯಾಣ ಕರ್ನಾಟಕದಲ್ಲಿ 319 ಹುದ್ದೆಗಳು, ಕಲ್ಯಾಣ ಕರ್ನಾಟಕ ಇತರ ಹುದ್ದೆಗಳು 131, ಒಟ್ಟಾರೆ 450 ಹುದ್ದೆಗಳನ್ನ ನಾವು ಈ ಸಂದರ್ಭದಲ್ಲಿ ನೋಡಬಹುದು. ಒಟ್ಟಾರೆ ಇಲ್ಲಿಯವರೆಗೂ ಎಷ್ಟು ಹುದ್ದೆಗಳನ್ನ ಕರೆ ಮಾಡಲಾಗ್ತಿದೆ ಮತ್ತು ಅದಕ್ಕೆ ವಿದ್ಯಾರ್ಥಿಯನ್ನ ಎಷ್ಟು ನಿಗದಿಪಡಿಸಲಾಗಿದೆ ಅನ್ನುವಂತಹದನ್ನ ನಾವು ನೋಡಿದ್ದೇವೆ. ಈ ಹುದ್ದೆಗಳು ಸುಮಾರು ವರ್ಷಗಳಾಗಿದೆ. ಕೆಲವೊಂದು ಹುದ್ದೆಗಳು ಮಾಡದಲೇ ಇಲ್ಲ, ಮತ್ತೆ ಈಗ ಅವು ಹೊಸದಾಗಿ ಕಾಲ್ ಮಾಡಿರುವಂತಹದನ್ನು ನೋಡ್ಬೋದು. ಯಾರ್ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇದ್ದೀರೋ, ಮುಂದೆ ಓದ್ಬೇಕು ಅಂದಿದ್ದೀರೋ, ಹೊಸ ವಿಷಯಗಳಲ್ಲಿ ಯಾರ್ಯಾರು ಶೈಕ್ಷಣಿಕ ವಿದ್ಯಾರ್ಥಿಯನ್ನ ಹೊಂದಿದ್ರು ತಾವೆಲ್ಲರೂ ಸಹ ಓದಿ ಮುಂದೆ ಈ ಹುದ್ದೆಗಳನ್ನ ಪಡ್ಕೊಳ್ಬೇಕಾಗಿ ವಿನಂತಿ. ಇಲ್ಲಿಯವರೆಗೂ ಇದೊಂದು ಡ್ರಾಫ್ಟ್ ಅನ್ನ ಬಿಟ್ಟಿದ್ದಾರೆ ಸರ್ಕಾರದಿಂದ. ಇನ್ನು 15 ದಿನಗಳಲ್ಲಿ ಇದು ಫೈನಲೈಸ್ ಆಗುತ್ತೆ. ಇನ್ನೇನು 1 ತಿಂಗಳುಗಳಲ್ಲಿ ಈ ಹುದ್ದೆಗಳಿಗೆ ಅರ್ಜಿಯನ್ನ ಕರೆಯಲಾಗುತ್ತೆ. ಇವತ್ತಿನಿಂದಲೇ ಎಲ್ಲಾ ಅಭ್ಯರ್ಥಿಗಳು ಓದಲು ಪ್ರಾರಂಭ ಮಾಡಿ ಶಿಕ್ಷಕರ ಹುದ್ದೆಗಳು ಅನ್ನುವಂತಹದ್ದು ಕೆಲವೊಬ್ಬರ ಕನಸಾಗಿರುತ್ತೆ. ಆ ಕನಸನ್ನ ಸಾಕಾರ ಮಾಡಿಕೊಳ್ಳಲು ಇಂತಹ ಪರೀಕ್ಷೆಗಳನ್ನ ಎದುರಿಸಿ ನೀವು ಶಿಕ್ಷಕರಾಗುವಲ್ಲಿ ಒಂದು ಒಳ್ಳೆಯ ಪ್ರಯತ್ನವನ್ನ ಮಾಡಿ ಮುಂದಿನ ವಿಡಿಯೋದಲ್ಲಿ ಈ ಹುದ್ದೆಗಳಿಗೆ ನಿಗದಿಪಡಿಸಿರುವಂತಹ ಒಟ್ಟಾರೆ ಪಠ್ಯಕ್ರಮ ಮತ್ತು ಪರೀಕ್ಷಾ ಮಾದರಿ ಯಾವ ರೀತಿ ಇರುತ್ತೆ ಅನ್ನುವಂತಹದನ್ನ ಚರ್ಚೆ ಮಾಡ್ತೇನೆ. ಯಾರ್ಯಾರು ಇಲ್ಲಿಯವರೆಗೂ ನಮ್ಮ ಕರುನಾಡು ಜಾಬ್ ಅಲರ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಯಾವ ವಿಷಯಗಳ ಬಗ್ಗೆ ಬೋಧನೆ ಮಾಡಬೇಕು, ಯಾವ ವಿಷಯಗಳ ಕುರಿತು ಚರ್ಚೆ ಮಾಡಬೇಕು ಅನ್ನುವಂತಹದನ್ನು ನಾನು ಸಮಗ್ರವಾಗಿ ಚರ್ಚೆ ಮಾಡ್ತೇನೆ. ನನಗೆ ತಿಳಿದಿರುವಂತಹ ಒಟ್ಟಾರೆ ವಿಷಯಗಳನ್ನ ಚರ್ಚೆ ಮಾಡಿ ನಿಮಗೆ ಪರೀಕ್ಷೆಗೆ ಸಹಾಯವಾಗುವಂತೆ, ಉಪಯುಕ್ತವಾಗುವಂತೆ ನಾನು ಚರ್ಚೆ ಮಾಡ್ಲಿಕ್ಕೆ ತಯಾರಾಗುತ್ತೇನೆ ಅನ್ನುವಂತಹದನ್ನು ಹೇಳ್ತಾ, ಒಟ್ಟಾರೆ ಈ ಡ್ರಾಫ್ಟ್ ಅನ್ನ ನನ್ನ ಯೂಟ್ಯೂಬ್ ಚಾನಲ್ ನ ಕೆಳಗೆ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಎಲ್ಲರೂ ಸಹ ಈ ಲಿಂಕ್ ಅನ್ನು ಓದಿ